ನಾರಾಯಣಾಯ ಪರಿಪೂರ್ಣಗುಣಾರ್ಣವಾಯ ವಿಶ್ವೋದಯಸ್ಥಿತಿಲಯೋನ್ನಿಯತಿಪ್ರದಾಯ ಜ್ಞಾನಪ್ರದಾಯ ವಿಬುಧಾಸುರಸೌಖ್ಯದುಃಖಸತ್ಕಾರಣಾಯ ವಿತತಾಯ ನಮೋ ನಮಸ್ತೆ. ನಾರಾಯಣಂ ಸುರಗುರುಂ ಜಗದೇಕನಾಥಂ ಭಕ್ತಪ್ರಿಯಂ ಸಕಲಲೋಕನಮಸ್ಕೃತಂಚ ತ್ರೈಗುಣ್ಯವರ್ಧಿತಮಜಂ ಬಹುಮಾದ್ಯಮೀಶಂ ವಂದೇ ಭವಘ್ನಮರಾಸುರಸಿದ್ಧವಂದ್ಯಂ. ನಾರಾಯಣಂ ನಮಸ್ಕೃತ್ಯ ನರಂ ಚೈವ ನರೋತ್ತಮಂ ದೇವೀಂ ಸರಸ್ವತೀಂ ವ್ಯಾಸಂ ತತೋ ಜಯಮುದೀರಯೇ. ನಾರಾಯಣಂ ಗುಣೈಃ ಸರ್ವೈರುದೀರ್ಣಂ ದೋಷವರ್ಜಿತಂ ಜ್ಞೇಯಂ ಗಮ್ಯಂ ಗುರುಮಿಶ್ಚಾಪಿ ನತ್ವಾ ಸೂತ್ರಾರ್ಥ ಉಚ್ಯತೆ. ನಾರಾಯಣೋ ಅಗಣ್ಯಗುಣನಿತ್ಯೈಕನಿಲಯಾಕೃತಿಃ ಅಶೇಷದೋಷರಹಿತಃ ಪ್ರೀಯತಾಂ ಕಮಲಾಲಯಃ. ಅಜ್ಞತಾ ಅಖಿಲಸಂವೇತ್ತುಃ ಘಟತೆ ನ ಕುತಶ್ಚನ ಉಪಾಧಿಭೇದಾದ್ ಘಟತೆ ಇತಿ ಚೇತ್ ಸ ಸ್ವಭಾವತಃ. ಅಜ್ಞಾನತೋ ವಾ ದ್ವೈತಸ್ಯ ಸತ್ಯತಾ ಸ್ವತಃ ಏವ ಚೇತ್ ಅನವಸ್ಥಿತಿಃ ಅಜ್ಞಾನಹೇತೌ ವಾ ಅನ್ಯೋನ್ಯಸಿದ್ಧಿತಾ ಚಕ್ರಕಾಪತ್ತಿರಥವಾ ಭೇದಶ್ಚೋಪಾಧಿತಃ ಕುತಃ ವಿದ್ಯಮಾನಸ್ಯ ಭೇದಸ್ಯ ಜ್ಞಾಪಕೋ ನೈವಕಾರಕಃ. ಸರ್ವಜ್ಞನಾದ ಪರಮಾತ್ಮನಿಗೆ ಬ್ರಹ್ಮನಿಗೆ ಅಜ್ಞಾನ ಎಂದೂ ಬರಲಿಕ್ಕೆ ಸಾಧ್ಯ ಇಲ್ಲ. ಉಪಾಧಿಯಿಂದಾಗಿ ಬರುತ್ತೆ ಅಂತ ಕೇಳಿದರೆ ಉಪಾಧಿ ಎಂಬುದು ಸ್ವಭಾವನೋ ಅಥವಾ ಇನ್ನೊಂದು ಅಜ್ಞಾನ ಆಶ್ರಯಿಸಿದೆಯೋ ಅಂತ ಪ್ರಶ್ನೆ. ಸ್ವಭಾವ ಅಂದರೆ ಆತ್ಮಾಶ್ರಯ. ಅಜ್ಞಾನಕ್ಕೂ ಇದಕ್ಕೂ ಸಂಬಂಧ ಇದೆ, ಇದರಿಂದ ಅದು ಅದರಿಂದ ಇದು ಅಂತ ಹೇಳಿದರೆ ಅನ್ಯೋನ್ಯಾಶ್ರಯ. ಮೂರನೇದು ಮತ್ತೊಂದಿದೆ ಅಂತ ಹೇಳಿದರೆ ಒಂದಕ್ಕೊಂದು ಡಿಪೆಂಡ್ ಮಾಡಿದಾಗ ಅದು ಚಕ್ರಕಾಶ್ರಯ. ಹಾಗೆ ಮಾಡ್ತಾನೆ ಹೋದರೆ ಅನವಸ್ಥ. ಇಷ್ಟು ದೋಷನೂ ಬರುತ್ತೆ ಅಂತ ಹೇಳಿದರು. ಆತ್ಮ ಅನವಸ್ಥಿತಿ ಅಜ್ಞಾನ ಹೇತೌ ವಾ ಅನ್ಯೋನ್ಯ ಸಿದ್ಧಿತ ಚಕ್ರಕಾಪತ್ತಿರಥವಾ ಭೇದಶ್ಚ ಉಪಾಧಿತಃ ಕುತಃ. ಇದಿಷ್ಟು ಒಂದು ಭಾಗ. ಇನ್ನೊಂದು ಭಾಗ ಆಯಿತು, ಉಪಾಧಿ ಇದೆ ಅಂತ ಒಪ್ಪೋಣ, ಹೋಗಲಿ. ಆದರೆ ಉಪಾಧಿ ಏನು ಶಕ್ತಿ ಇಲ್ಲ, ಭೇದ ಸೃಷ್ಟಿ ಮಾಡೋ ಶಕ್ತಿ ಇಲ್ಲ. ಅದೇನು ಮಾಡ್ಬೋದು, ಇರೋ ಭೇದನ ತೋರಿಸುತ್ತೆ ಹೊರತು ಸೃಷ್ಟಿ ಮಾಡೋದಿಲ್ಲ. ಆದ್ದರಿಂದ ಬ್ರಹ್ಮನಲ್ಲಿ ಉಪಾಧಿಯಿಂದ ಭೇದ ಅಂತ ಹೇಳಬಾರದು. ಎಂಥ ಭೇದ ಅದು? ಸಹಜವಾದ ಭೇದ ಇದೆ ಅಂತ ಹೇಳಬೇಕು. ಎಂಥ ಭೇದ? ಅವರು ಹೇಳೋದು ಬ್ರಹ್ಮ ಅನ್ನೋ ಪದಕ್ಕಿಂತ ಆತ್ಮ ಅನ್ನೋ ಪದ ಉಪಯೋಗಿಸ್ತಾರೆ. ಆತ್ಮೈಕ್ಯ ಇರೋದು, ಜಗತ್ತೆ ಒಂದೇ ಆತ್ಮ ಇರೋದು ಅಂತ ಹೇಳೋದು. ಅರೆ ಒಂದೇ ಆತ್ಮ ಅನ್ನೋದೇನದು? ಅದು ಭೇದ ಹೊಂದಿದೆಯೋ ಭೇದ ಹೊಂದಿಲ್ವೋ? ಭೇದ ಹೊಂದಿಲ್ಲ ಅಂದರೆ ಇರೋದೆಲ್ಲ ಯಾತಕ್ಕೆ ಕಾಣಿಸುತ್ತೆ? ಈಗ ಹೊಂದಿಲ್ಲ ಎಂಬ ಸರಿ ಇಲ್ಲ ಆಗಿದ್ದರೆ, ಹೊಂದಿದೆ ಅಂದರೆ ಆತ್ಮೈಕ್ಯ ಹೋಯ್ತಾಗ. ಭೇದ ಇದೆ ಅಂದಮೇಲೆ ಆತ್ಮೈಕ್ಯ ಹೋಯಿತು. ಭೇದ ಎಲ್ಲಿದೆ ಅಂತಾಯ್ತು? ಈಗ ಸಹಜವಾಗಿದೆ ಅಂತಾಯ್ತು. ಆತ್ಮಗಳು ಇವೆ ಹೊರತು ಅಂದಾತ್ಮ ಅಂತಿಲ್ಲ. ಆತ್ಮಗಳು ಇವೆ ಹೊರತು ಬೇರೆ ಅಲ್ಲ. ನಾಲ್ಕಾರು ಘಟಗಳಿದ್ದಾಗ ನಾಲ್ಕಾರು ಘಟಗಳು ಬೇರೆ ಬೇರೆ ಹೊರತು ಏನಲ್ಲ, ಒಂದೇ ಘಟದ ನಾಲ್ಕು ಇದಲ್ಲ. ಇದೆಲ್ಲ ತಿಳಿಸ್ತಕ್ಕೆ ಹೊರಟು ಉಪಾಧಿಯಿಂದ ಭೇದ, ಉಪಾಧಿಯಿಂದಾಗಿ ಭೇದ ಸೃಷ್ಟಿ ಇಲ್ಲ, ಭೇದ ತಿಳಿಸೋದಷ್ಟೇ. ಇಲ್ಲಿ ಭೇದ ಇದೆ ಅಂತ ಹೇಳಿಬಿಡಿ, ಭೇದ ತಿಳಿಸಿದೆಯೇ ಹೊರತು ಸೃಷ್ಟಿ ಮಾಡಿದ್ದಲ್ಲ ಅಂತ ಆಯ್ತಲ್ಲಿ. ಅಂದರೆ ಭೇದ ಸಹಜ ಆಯಿತು. ಭೇದ ಸಹಜ ಅಂದಮೇಲೆ ಅದೇ ಆಚಾರ ಹೇಳಿದ್ದು, ದ್ವೈತ ಅಂಬುದು ಸಹಜ, ಅದು ಸ್ವಾಭಾವಿಕ ಅಂತ ಹೇಳಿದಾಗ ಯಾವ ಸಮಸ್ಯೆನೂ ಬರಲಿಲ್ಲ. ಮತ್ತು ಎಲ್ಲೆಲ್ಲಿ ಶ್ರುತಿಗಳಲ್ಲಿ ಅಭೇದ ಅಂತ ಹೇಳ್ತಾರೆ, ಅದು ಆತ್ಮನಿಗೆ ಅಭೇದ ಅಂದರೆ ಪರಮಾತ್ಮ ರೂಪಗಳಿಗೆ ಅಭೇದನೆ ಹೊರತು ಎಲ್ಲ ಜೀವರಿಗೂ ಅವರಿಗೂ ಅಭೇದ ಅಂತ ಅರ್ಥ ಅಲ್ಲ. ಉಪಾಧಿರ್ದೃಷ್ಟಪೂರ್ವೋ ಹಿ ಖೇಪಿ ದೇಶಾಂತರಸ್ಯ ಸಹ ಜ್ಞಾಪಕೋ ವಿದ್ಯಮಾನಸ್ಯ ಮೂಢಬುದ್ಧಿವ್ಯಪೇಕ್ಷಯ. ಹಾಗಿದ್ದರೆ ಉಪಾಧಿ ಯಾಕೆ ಉಪಯೋಗಿಸ್ತಾರೆ? ಹಾಗಿದ್ದರೆ ಇದು ಬೇರೆ ಇದೆ, ನಂಬರ್ ಯಾತಕ್ಕೆ ಹಾಕ್ತಾರೆ ಅಂತ ಕೇಳಿದ್ರೆ ಮೂಢಬುದ್ಧಿವ್ಯಪೇಕ್ಷಯ. ನಂಬರ್ ಹಾಕದೆ ಹೋದರೂ ಕೂಡ ಏನದು ಬೇರೆ ಬೇರೆ, ಸಂಶಯನೇ ಇಲ್ಲ. ಆದರೆ ಯಾತಕ್ಕೆ ಮಾಡ್ತಾರೆ ಅದನ್ನು? ಸಾಮಾನ್ಯರಿಗೆ ಗೊತ್ತಾಗ. ಮೂಢರು ಅಂತ ಹೇಳಿದರೆ ಸಾಮಾನ್ಯರು ಅಂತ ಅರ್ಥ ಅಲ್ಲ. ಪೂರ್ತಿ ಮೂಢರಿಗೆ ಏನೂ ತಿಳಿಯೋದೇ ಇಲ್ಲ. ಸಾಮಾನ್ಯರಿಗೆ ಏನು ಬೇಕು ಅದಕ್ಕೆ ಗುರುತು ಹಾಕಿಕೊಡಿ ಅಂತ ಹೇಳ್ತಾರೆ. ಸಾಮಾನ್ಯರು ಹೇಳಿದಾಗ ಮಾತು. ಅಂಗಡಿಗೆ 4 ಸಾಮಾನು ತರಬೇಕಾದ್ರೆ ಬರ್ಕೊಂಡು ಹೋಗೋರು ಇರ್ತಾರೆ, ಗೊತ್ತಾಯ್ತಾ? ಬರ್ಕೊಂಡೋಗಿ ಮತ್ತೆ ಬಿಟ್ಟು ಬರೋರು ಇರ್ತಾರೆ. ಆದರೆ ಬಾಯಲ್ಲಿ 100 ಇಟ್ಕೊಂಡು ನೆನಪಿರೋರು ಇರ್ತಾರೆ. ಅದೆಲ್ಲ ಅವ್ರ ಯೋಗ್ಯತೆ ಮೇಲೆ ಡಿಪೆಂಡ್ ಆಗೋದ್ರಿಂದ ಉಪಾಧಿ ಇಲ್ಲ ಅಂತ ನಾವು ಹೇಳೋದಿಲ್ಲ. ಎಲ್ಲಿಲ್ಲ ಬೇರೆ ಕಡೆಗೆಲ್ಲ ಉಪಾಧಿ ಉಪಯೋಗಿಸ್ತಾರೆ. ಉಪಾಧಿ ಇಲ್ಲದೆ ಕೆಲಸ ಮಾಡೋಕ್ಕೆ ಎಷ್ಟೋ ಉಪಾಧಿ ಬೇಕು ನಮಗೆ, ಗೊತ್ತಾಯ್ತಾ? ಒಂದು ತಣ್ಣಗಿದೆ ಹಾಲು, ಬಿಸಿ ಮಾಡ್ತಾನೆ. ಯಾತಕ್ಕೆ ಬಿಸಿ ಆಯ್ತದೆ? ಈಗ ಅದು ಉಪಾಧಿ. ಸಹಜವಾಗಿ ಬಿಸಿ ಇಲ್ಲ ಹಾಲು. ಯಾತಕ್ಕೆ ಬಿಸಿ ಆಯಿತು?
ಬೆಂಕಿಯ ಸಂಪರ್ಕ ಬಂದು ಬಿಸಿ ಆಯ್ತು ಅಷ್ಟೇ, ಬೆಂಕಿ ಹೊತ್ತಷ್ಟೇ ಹೋಗ್ಬಿಡುತ್ತೆ. ಉಪಾಧಿಯಿಂದ ಎಷ್ಟು ಕೆಲಸ ಆಯ್ತು ಇವರಿಗೆ. ಈಗ ಜ್ವರ ಬಂದಿದೆ, ತಣ್ಣೀರು ಕುಡಿಯೋಗಿಲ್ಲ, ಉಪಯೋಗ ಆಯ್ತು ಅಷ್ಟೇ. ಆ ದೃಷ್ಟಿಯಲ್ಲಿ ಹೇಳಬೇಕೇ ಹೊರತು ಆದರೆ ಕಲ್ಲು ಕಾಯಿಸ್ಬಿಟ್ರೆ ಆಗುತ್ತಾ? ಕಲ್ಲು ಕಾಯಿಸಿ ಕುಡಿಲಿಕ್ಕೆ ಬರುತ್ತಾ? ಇಲ್ಲ. ಹಾಲಿಗೆ ಆ ಶಕ್ತಿ ಇದೆ, ಬಿಸಿ ಆದ ಕಾಯಿಸಿದ್ರೆ ಬಿಸಿ ಆಗುತ್ತೆ ಅಷ್ಟೇ ಹೊರತು ಬೇರೆ ಅಲ್ಲ. ಅದ್ರ ಉಪಾಧಿ ಒಪ್ತೇವೆ, ಅದರ ಭೇದ ಕ್ರಿಯೇಟ್ ಆಗುತ್ತಲ್ಲ, ಭೇದ ಇರೋದು ಗೊತ್ತಾಗುತ್ತೆ ಅಷ್ಟೇ. ಜ್ಞಾಪಕೋ ವಿದ್ಯಮಾನಸ್ಯ ಮೂಢಬುದ್ಧಿ ವ್ಯಪೇಕ್ಷೆಯ ನಚೇದ್ ಉಪಾಧಿ ಸಂಬಂಧ ಏಕದೇಶೋಥ ಸರ್ವಗಃ. ಅದಕ್ಕೇನು ಇವರು ಏನು ಮಾಡ್ತಾರೆ, ಕಳ್ತನ ಕೊಲೆಯಾದ ಕಾಲಕ್ಕೆ ಅಲ್ಲೇನೂ ಬಿಟ್ಟಿಲ್ಲ. ಫುಟ್ಪ್ರಿಂಟ್ಸ್, ಅವನ ಫುಟ್ಪ್ರಿಂಟ್ಸ್ ಏನು ಬರೋದಿಲ್ಲ, ಅವನ ಫುಟ್ಪ್ರಿಂಟ್ಸ್ ಅಂತೂ ಬರೋದಿಲ್ಲ, ಕಂಡು ಹಿಡಿತಾರೆ. ಅದಕ್ಕೆ ಇದೆ ಅಂತ ಅರ್ಥ. ಅದು ಉಪಾಧಿಯಿಂದ ಬಂದಿದ್ದರೆ ಆ ಪ್ರಶ್ನೆ ಬರ್ತಿರಲಿಲ್ಲ. ಉಪಾಧಿ ಏನು ಇಲ್ಲೇ ಇಲ್ಲ, ಅಲ್ಲಿ ಸಹಜವಾಗಿ ಗುರುತು ಹಿಡಿತಾರೆ ಅಂತ ಹೇಳಿ ಏನರ್ಥ? ಅದಕ್ಕೀಗ ಭೇದ ಸಹಜವಾಗಿದೆ ಅಂತ. ನಂಬರ್ ಹಾಕಿ ಬಿಡ್ರಿ, ಕಾಲು ಹಾಕಿ ನಂಬರ್ ಹಾಕಿ ಹೆಸರು ಬರೋದೇನು ಮಾಡಿಲ್ಲ ಅಲ್ಲಿ, ಆದರೂ ಗೊತ್ತು ಸಿಗುತ್ತೆ. ಅಂದರೆ ಏನರ್ಥ? ಸಹಜವಾಗಿ ಭೇದ ಇದೆ, ಪ್ರತಿಯೊಬ್ಬರಿಗೂ ತನ್ನದೇ ಆಗಿರ್ತಕ್ಕಂಥ ಒಂದು ಪ್ರತ್ಯೇಕ ಲಕ್ಷಣ ಇದೆ. ಅದು ಉಳಿದುವರಿ ತಿಳಿಸೋಕ್ಕೋಸ್ಕರ ಹೇಳಬೇಕು, ಇಲ್ಲದೋದ್ರೆ ಹೇಳಬೇಕಾಗಿಲ್ಲ ಅಷ್ಟೇ ಹೊರತು ಭೇದ ಇರೋದು ನಿಶ್ಚಿತ. ನಚೇದ್ ಉಪಾಧಿ ಸಂಬಂಧ. ಆಮೇಲೆ ಮುಂದಿನ ಪ್ರಶ್ನೆ ಬಂತು, ಆಯಿತು ಉಪಾಧಿ ಭೇದ ಅಂತ ಹೇಳಿ ಬ್ರಹ್ಮ ವ್ಯಾಪ್ತ ಅಂತ ಹೇಳ್ತೀರಿ. ಉಪಾಧಿ ಎಲ್ಲಿ ಹಾಕ್ಬೇಕು ನೀವೀಗ? ಒಂದು ಭಾಗದಲ್ಲಿ ಹಾಕಬೇಕು, ಒಂದು ಭಾಗದಲ್ಲಿ ಹಾಕಬೇಕು, ಎಲ್ಲ ಕಡೆ ಹಾಕಬೇಕು. ಎಲ್ಲ ಕಡೆ ಉಪಾಧಿ ಹಾಕಿರಿ ಏನಾಗತ್ತಾಗ? ಉಪಾಧಿ ಪರ್ಪಸ್ಸೇ ಸರ್ವಾಗಲಿಲ್ಲ, ಉಪಾಧಿ ಪರ್ಪಸ್ಸೇ ಸರ್ವಾಗೋದಿಲ್ಲ. ಆದ್ದರಿಂದ ಏಕದೇಶದಲ್ಲಿ ಹಾಕಬೇಕು. ಏಕದೇಶ ಅಂಬೋದು ಮೊದಲಿತ್ತು, ಆಮೇಲೆ ಕ್ರಿಯೇಟ್ ಆಯಿತು ಉಪಾಧಿಯಿಂದ. ಉಪಾಧಿ ಕ್ರಿಯೇಟ್ ಮಾಡೋದಿಲ್ಲ, ಆಮೇಲೆ ಏಕದೇಶ ಇತ್ತು, ಹಾಕಿದೆ ಅಂದರೆ ಇರೋದು ತಿಳಿಸದೆ ಹೊರತು ಸೃಷ್ಟಿ ಆಗಲಿಲ್ಲ. ಅರ್ಥ ಆಯ್ತಾ? ಇದು ತುಂಬ ಇಂಪಾರ್ಟೆಂಟ್. ಸುಖ ದುಃಖಾದಿ ಭೋಗಶ್ಚ ಸ್ವರೂಪೈಕ್ಯೇ ನಭೇದತಃ ದೃಶ್ಯೋ ಹಿ ಉಪಾಧಿ ಭೇದೇಪಿ ಹಸ್ತಪಾದಾದಿಗೋ ಯಥಾ. ನಮ್ಮಲ್ಲೂ ಕೂಡ ಉಪಾಧಿ ಭೇದದಿಂದಾಗಿ ಸ್ವರೂಪ ಐಕ್ಯ ಇದ್ದರೆ ಭೇದ ಅಂತ ಅನುಭವ ಆಗೋದಿಲ್ಲ. ಇವತ್ತು ಕೈಕಾಲುಗಳು, ಕೈ ಬೇರೆ ಕಾಲು ಬೇರೆ ಎಲ್ಲರಿಗೂ ಗೊತ್ತದು. ಆದರೆ ಕೈಗೆ ನೋವಾಯಿತು, ಕಾಲಿಗೆ ನೋವಾಯಿತು, ರಜೆ ಹಾಕಿದವನು. ಅರೆ ಕಾಲು ಒಂದೇ ಬಿಟ್ಟು ಬರಬಾರ್ದು, ನೀನು ಯಾಕೆ ಬರದೆ ಪೂರ್ತಿ ಹಾಕಿಬಿಟ್ಟೆ ಅಂತ ಯಾರು ಕೇಳೋದಿಲ್ಲ. ಯಾತಕ್ಕೆ? ಅದು ಬೇರೆ ಆದರೂ ಕೂಡ ಸಂಬಂಧ ಇದೆ ಹೇಳ್ತಾರೆ. ದೃಶ್ಯೋ ಸುಖ ದುಃಖಾದಿ ಭೋಗಶ್ಚ. ಸುಖ ಆಯಿತು ಸುಖ, ದುಃಖ ಆಯಿತು ದುಃಖ. ಸ್ವರೂಪೈಕ್ಯೇ ನಭೇದತಃ ದೃಶ್ಯ ಉಪಾಧಿ ಭೇದೇಪಿ ಹಸ್ತಪಾದಾದಿಗೋ ಯಥ. ಕೈ ಕಾಲು ಮೊದಲಾದ ಭೇದ ಇದ್ದರೂ ಕೂಡ ನಾವೇನಂತ ಹೇಳ್ತಾರೆ ಅದಕ್ಕೆ? ಆ ವ್ಯಕ್ತಿಗಾಗಿದೆ ಅಂತ ಹೇಳ್ಬಿಟ್ಟು, ಆ ವ್ಯಕ್ತಿಗಾಗಿದೆ ಅಷ್ಟೇ. ಉಪಾಧಿಯಿಂದಾಗಿ ಭೇದ ಇದ್ದರೂ ಕೂಡ ಅಲ್ಲೇನಾಗಿದೆ? ನೋವು ಒಬ್ಬನಿಗೆ ಗೊತ್ತಾಗುತ್ತೆ. ಕೈ ನೋವಾದರೂ ಅವನಿಗೆ ಗೊತ್ತಾಗೋದು, ಕಾಲಿಗಾದರೂ ಅವನಿಗೆ ಗೊತ್ತಾಗೋದು, ತಲೆನೋವಾದರೂ ಅವನಿಗೆ ಗೊತ್ತಾಗೋದು, ಕೈ ಕಾಲಿಗೇನೋ ಗೊತ್ತಾಗೋದಿಲ್ಲ. ದೇರ್ಫೋರ್ ಆತ್ಮೈಕ್ಯ ಇದ್ದರೆ ಏನಾಗಬೇಕಾಗ? ಆ ಒಬ್ಬ ಆತ್ಮ ಎಲ್ಲರಲ್ಲೂ ಒಂದೇ ಆತ್ಮ ಇರೋದು. ಯಾರಿಗೇನೋ ಎಲ್ರಿಗೂ ಅನುಭವಕ್ಕೆ ಬರಬೇಕು. ಬರ್ತಾ ಇದೆ ಈಗ ಎಲ್ಲರಿಗೂ ಅನುಭವ ಬರಬೇಕು. ಹೌದು, ಒಬ್ಬ ಕ್ಲಾಸಲ್ಲಿ ಕೂತಿದ್ದಾರೆ, 10 ಜನ ಫೇಲ್ ಆಗಿದ್ದಾರೆ, 10 ಜನಕ್ಕೂ ದುಃಖ ಆಗುತ್ತೆ. ಗೊತ್ತಾಯ್ತಾ? ಅವ್ರು ಪಾಸ್ ಆಗಿದ್ದಾರೆ, ಅವನಿಗೆ ಆಗೋದಿಲ್ಲ. ಯಾಕೆ? ಅವನಿಗೂ ಭೇದ ಇರೋದ್ರಿಂದ. ಇದೆಲ್ಲ ಅರ್ಥ ಆಯ್ತು. ಉಪಾಧಿಯಿಂದ ಕ್ರಿಯೇಟ್ ಆಗಿಲ್ಲ, ಅದು ಸಹಜವಾದ ಭೇದ ಗೊತ್ತಾಯ್ತು ಅಷ್ಟೇ. ಆದರೆ ಇಲ್ಲದವ್ರು ಎಲ್ರಿಗೂ ಕೂಡ ಒಬ್ಬರಿಗೆ ದುಃಖ, ಎಲ್ರಿಗೂ ದುಃಖ ಆಗಬೇಕು. ಆದರೆ ಒಬ್ಬನು ಖುಷಿ ಪಡ್ತಾನೆ ಪಾಸಾಗಿ, ಇನ್ನೊಬ್ಬರು ಫೇಲ್ ಆಗ್ತದೆ. ಇಬ್ಬರು ಆತ್ಮ ಒಂದೇ ಅಂದಮೇಲೆ ಇಬ್ಬರಿಗೆ ಏನಾಗಬೇಕು? ಅದೇ ಅನುಭವ. ಆಗಿಲ್ಲ ಅಂದಮೇಲೆ ಏನರ್ಥ? ಬೇರೆ ಅಂತ ಅರ್ಥ. ಮತ್ತು ನಮ್ಮ ಅನುಭವ ಆತ್ಮೈಕ್ಯ ದೇವರಿಗೆ ಆಗಿಬಿಟ್ರೆ ನಮ್ಮ ದುಃಖ ಎಲ್ಲ ದೇವ್ರಿಗೆ ಹೋಗ್ಬೇಕಾಗತ್ತೆ. ದೇವ್ರು ಏನಾಗ್ತಾನಾಗ? ದುಃಖಿ ಆಗ್ತಾನೆ. ದೇವರು ದುಃಖಿನ ನಿಮ್ಮ ಪ್ರಕಾರ ಅಲ್ಲ, ಸೊ ದುಃಖಿ ಆಗಬೇಕಾಗತ್ತೆ, ಸರಿಯಲ್ಲ. ಮತ್ತು ದೇವರು ಸುಖ ಇದೆ. ಈಗ ದೇವ್ರು ನಿತ್ಯ ಸುಖಿ, ನಾವು ಸುಖವಾಗಿರ್ಬೇಕಾಯ್ತು ಯಾವಾಗಲೂ. ಉಲ್ಟಾ ಈ ಥರ ತೊಗೊಂಡ್ಬಿಟ್ರೆ ದೇವ್ರು ನಿತ್ಯ ಸುಖಿಯಾಗಿದ್ದು, ಆ ನಿತ್ಯ ಸುಖಿಯಾದ ಪರಮಾತ್ಮನ ಅಂಶ ನಾವೇ ಆಗಿದ್ದರೆ ಅವಾಗೇನಾಗಬೇಕಾಗಿತ್ತು? ಯಾವಾಗಲೂ ಆನಂದವಾಗಿರಬೇಕಾಗಿತ್ತು. ಅದು ಉಲ್ಟಾ ಪಲ್ಟ ಆಗ್ತಿರೋದು. ಆ್ಯಕ್ಚುಲಿ ದುಃಖನೇ ಜಾಸ್ತಿ ಇದೆ, ಆನಂದ ಕಡಿಮೆ ಇದೆ. ಇಟ್ ಶೋಸ್ ಏನಂತಾರೆ, ಎರಡೂ ಕೂಡ ಡಿಫರೆಂಟ್. ಗೊತ್ತಾಯ್ತು? ನಾವು ತೋರಿಸಿದ ಬಾವಡಂಡು ಬೇರೆ, ಕೊಟ್ಟಿದ್ದು ಬೇರೆ. ತೋರಿಸಿದ ಶಾಪಲ್ಲಿ ಒಳ್ಳೇದು ತೋರಿಸಿ ಕೆಟ್ಟದ್ದು ಕೊಟ್ಬಿಟ್ಟ. ಎಲ್ಲ ಒಂದೇ ಆಗಿರೋ ಒಂದೇ ರುಚಿ ಇರುವ, ಯಾಕೆ ಇಲ್ಲ ಚೇಂಜ್? ಭೇದ ಇದೆ. ಭೇದ ಗೊತ್ತಾಯ್ತೋ ಇಲ್ಲ? ಈಗ ವೆರಿ ಸಿಂಪಲ್ ಅದು. ಇದೆಲ್ಲ ಅರ್ಥ ಮಾಡಿಕೊಂಡ್ರೆ ಭೇದವು ನಿತ್ಯ ಅನುಭವಕ್ಕೆ ಬಂದಿರೋ ವಿಚಾರ ಇದು. ಎಲ್ಲರಿಗೂ ಒಂದೇ. ಅದಕ್ಕೆ ಬೇರೆ ದೃಷ್ಟಾಂತ ಸುಖ ದುಃಖ ಅಂತ ಕೊಟ್ಬಿಟ್ರು. ಬೇರೆ ಯಾರು ಏನಾಗಬೇಕಾಗಿತ್ತು? ಅವನಿಗೆ ಬೇಡ, ಇದು ಬೇಕು ಅದಕ್ಕೆ ಬೇಡ ಅಂತ ಹೇಳ್ಬೋದಾಗಿತ್ತು. ಆದ್ರೆ ಹಾಗಲ್ಲ, ಎಲ್ಲರಿಗೂ ಸುಖ ದುಃಖ ಅನ್ನೋ ಸುಖ ಬೇಕೇ ಬೇಕು, ದುಃಖ ಬೇಡೇ ಬೇಡ ಅಂತ ಹೇಳಿದಾಗ ಇರತಕ್ಕಂಥ ಅನೇಕರಲ್ಲಿ ಪರಸ್ಪರ ಇಬ್ಬರೇ ಇದ್ದಾಗಲೂ ಕೂಡ ಒಬ್ನಿಗಾಗೋ ಅನುಭವ ಮತ್ತೊಬ್ಬನಿಗೆ ಆಗೋದಿಲ್ಲ ಅಂದರೆ ಏನರ್ಥ? ವ್ಯಕ್ತಿಗಳು ಬೇರೆ ಅಂತ ಅರ್ಥ. ಉಪಾಧಿಯಿಂದಾಗುತ್ತೆ ಅಂದರೆ ಉಪಾಧಿ ಕೈಕಾಲು ಬೇರೆ ಇದೆ, ವ್ಯಕ್ತಿ ಒಬ್ಬನೇ ಆಯ್ತೋ ಇಲ್ಲ. ಈಗ ಉಪಾಧಿ ಭೇದ ಇದೆ, ಕೈ ಬೇರೆ ಕಾಲು ಬೇರೆ, ಉಪಾಧಿ ಭೇದ ಇದೆ. ಅನುಭವಕ್ಕೆ ಮಾತ್ರ ನನಗೆ ಅಂತ ಹೇಳ್ತಾನೆ.
ನನಗೆ ನೋವಾಯಿತು ನನಗೆ ಖುಷಿ ಆಯಿತು ಅಂತ ಹೇಳ್ತಾರೆ. ಅದೇನು ತೋರಿಸಿದ್ರೆ ಉಪಾಧಿ ಭೇದ ಇದ್ದರೂ ಕೂಡ ಐಡೆಂಟಿಟಿ ಇದ್ದರೆ ಏನಾಗಬೇಕು, ಭೋಗಾನುಭವದ ಐಕ್ಯ ಬರಬೇಕು. ಭೋಗಾನುಭವದ ಐಕ್ಯ ಆದ್ರೇನು, ಸುಖ ಭೋಗ ಆದರೆ ನಾನು ಒಬ್ಬರಿಗೆ ಎಲ್ಲರಿಗೂ ಆಗಬೇಕು, ದುಃಖ ಎಲ್ಲರಿಗೂ ಅದಕ್ಕೆ ಐಕ್ಯ ಅಂತ ಕರೀತಾರೆ. ಭೋಗಾನುಭವದ ಐಕ್ಯ ಅಂದರೆ ಒಬ್ಬನಿಗೆ ಫೀಲ್ ಆಗೋದು, ಒಬ್ಬನಿಗೆ ಎಲ್ಲನೂ ಫೀಲ್ ಆಗಬೇಕು. ಆತ್ಮ ಐಕ್ಯ ಅಂತ ಹೇಳಿದ ಮೇಲೆ ನಮಗೆ ಸಮಸ್ಯೆ ಬರಲಿಲ್ಲ. ಆತ್ಮ ಅನಂತ ಆತ್ಮರಿದ್ದಾರೆ, ಪ್ರತಿಯೊಬ್ಬರು ಸಪ್ರೇಟ್. ಅವನ ದುಃಖ ಅವನಿಗೆ, ಅವನ ಸುಖ ಅಷ್ಟೇ, ಬೇರೆ ಇಲ್ಲ. ಇದೆಲ್ಲ ಹೇಳ್ತಾರೆ. ನಮ್ಮಲ್ಲಿ ಕನೆಕ್ಷನ್ ಒಂದೇ ಆಗಿದ್ದಾಗ ಮನೆಗಳಿಗೆ ಡೀಪ್ ಆಗಿದೆ ನೋಡು ಅಂತ ಹೇಳ್ತಾರೆ. ಇದೇ ನಮ್ಮನೆಗೆ ಯಾಕೆ ಆಗಿಲ್ಲ ಅಂದರೆ ಏನೋ ಇಲ್ಲೇ ಏನಾಗಿದೆ ಪ್ರಾಬ್ಲಮ್ ಅಂತ ಅರ್ಥ. ಅಲ್ಲಿ ಹೋಗಿದ್ರೆ ನಮಗೆ ನಮ್ಮದಲ್ಲಿ ಏನಲ್ಲಿ ಎಲ್ಲರಿಗೂ ಒಟ್ಟಿಗೆ ಹೋಗಿದೆ ಅಂತ. ಬೇರೆ ಇನ್ನೊಬ್ರು ಹೇಳ್ತಾರೆ ನಮ್ಮ ಲೈನೇ ಬೇರೆ ಅಂತಾರೆ. ಲೈನೇ ಬೇರೆ, ಅದಕ್ಕೆ ಈ ಕರೆಂಟ್ ನಮಗೆ ಸುಖ ದುಃಖ ಅರ್ಥ ಆಗೋದು ಕರೆಂಟ್ ಅಂತ ಅರ್ಥ ಆಗ್ತದಲ್ಲ. ನೀರು ಈ ಏರಿಯಾಕ್ಕೆ ನೀರಿಲ್ಲ, ಬೇರೆ ಏರಿಯಾಕ್ಕಿದೆ, ಯಾಕೆ ಏರಿಯಾಗಳು ಬೇರೆ ಆದ್ದರಿಂದ. ಇವೆಲ್ಲ ಯೋಚನೆ ಮಾಡಿದರೆ ಒನ್ನೆಸ್ ಇದ್ದಾಗ, ಐಡೆಂಟಿಟಿ ಇದ್ದಾಗ ಏನಾಗಬೇಕು, ಭೋಗಾನುಭವ ಬರಬೇಕು. ತುಂಬ ಇಂಪಾರ್ಟೆಂಟ್ ಪಾಯಿಂಟ್ ಇವೆಲ್ಲ ಕೂಡ. ಆಗ ದೃಶ್ಯೋ ಹಿ ಉಪಾಧಿ ಭೇದೇಪಿ ಹಸ್ತಪಾದಾದಿಗೋ ಯಥಾ. ಆಮೇಲೆ ನಾನಾ ದೇಹ ಭೋಗಾನುಸಂಧಾನಂ ಯೋಗಿನೋ ಅನ್ಯಥಾ ನಚೇತ್ ಭೋಗಾನುಸಂಧಾನಂ ತದಿಚ್ಛಾ ಯೋಗಿನಃ ಕುತಃ. ಈಗೊಂದು ಪ್ರಶ್ನೆ ಬಂತು. ಅಲ್ಲಿ ನಾನಾ ದೇಹಗ ಭೋಗಾನುಸಂಧಾನಂ ಯೋಗಿನೋ ಯಥ. ಈಗ ಒಂದು ದೇಹ ಇದೆ, ಕೈಕಾಲುಗಳಿವೆ, ಕೈ ನೋವು ಕಾಲಿನ ನೋವು ಇವನಿಗೆ ಗೊತ್ತಾಯಿತು. ದೇಹ ಬೇರೆ ಆಗಿಬಿಟ್ರೆ ಏನಾಯ್ತಾಗ ಯಾಕೆ ಈ ದೇಹ ಆ ದೇಹನೇ ಬೇರೆ. ಆದರೆ ಆಚಾರ ಹೇಳ್ತಾರೆ, ನೂರಾರು ರೂಪಗಳಿದ್ದು ಆ ಒಬ್ಬನೇ ವ್ಯಕ್ತಿಯ ರೂಪಗಳಾದರೆ ಒಂದಕ್ಕಾದ ಅನುಭವ ಇನ್ನೊಂದಕ್ಕಾಗಬೇಕು ಅಂತ ಹೇಳ್ತಾರೆ. ಒಂದಕ್ಕಾದ ಅನುಭವ ಇನ್ನೊಂದಕ್ಕಾಗಬೇಕು. ವ್ಯಕ್ತಿ ಒಂದೇ ಆದಾಗ ಇಲ್ಲದೆ ಹೋದ್ರೆ ಆಗ್ಲಿಕ್ಕೆ ಸಾಧ್ಯ ಇಲ್ಲ. ಅದಕ್ಕೆ ಭಾಗವತದ ಕಥೆ ಆಚಾರ ಉಪಯೋಗ ಮಾಡಿದ್ರು. ಸೌಭರಿ ಎಕ್ಸಾಂಪಲ್ ಇದೆ. ಅವ್ರೇನು ಮಾಡಿದ್ರು, 52 ಮದುವೆ ಆದರು, ಗೊತ್ತಾಯ್ತಾ. 50 ಎಲ್ಲ ಮುಗಿದೋಯ್ತು, ಆಯ್ತಾಯ್ತಲ್ಲ. ಯಾತಕ್ಕೆ ಉಪಯೋಗಿಸ್ತಾರೆ ಅಂತ ಕೇಳಿದ್ರೆ 50 ಜನ್ಮ ಹುಟ್ಟೋ ಯೋಗ ಇತ್ತು ಅವರಿಗೆ. ಒಂದೇ ಜನ್ಮದಲ್ಲಿ ಏನು ಮಾಡಿಬಿಟ್ರು, 50 ರೂಪಾಯಿ ತೊಗೊಂಡು ಅನುಭವಿಸಿಬಿಟ್ರು. ಈಗ ಕಥೆ ಇದು, ಭಾಗವತದ ಕಥೆ. ಆ್ಯಕ್ಚುಲಿ ತತ್ವಜ್ಞಾನ ಇದೆ, ತತ್ವಶಾಸ್ತ್ರ ಅದು. ಯಾಕೆ ಅಂದರೆ ಅವರಿಗೆ 50 ರೂಪಾಯಿ ಬೇರೆ ಹುಟ್ಟು ಅನುಭವಿಸೋಕೆ ಅಂತ ಹೇಳಿದ್ಮೇಲೆ 50 ರೂಪಾಯಿ ಬೇರೆ. ಅದು 50 ರೂಪಾಯಿ ಬೇರೆ. ಒಂದೇ ಜನ್ಮದಲ್ಲಿ 50 ರೂಪಾಯಿ ತೊಗೊಂಡ್ಬಿಟ್ಟು ಅನುಭವಿಸಿದ್ರಿಂದ 50 ಅನುಭವಿಸಿದಾಗಾಯಿತು. ದೇಹ ಬೇರೆ ಇದೆ, ಈಗ ದೇಹ ಬೇರೆ ಇದೆ, ಅವರೇ ಅನುಭವಿಸಿದಾಗಾಯಿತು. ನಿಮ್ಮ ಪ್ರಕಾರ ದೇಹ ಬೇರೆ ಆಗಿದ್ದರೆ ಅನುಭವಿಸ್ಬೇಕಾಗಿಲ್ಲ ಅಂದರೆ ದೇಹ ಅವನದು ಇನ್ವ್ಯಾಲಿಡ್ ಆಗ್ತಿತ್ತು. ಅವ್ರು ಮಾಡಿದ್ದೆಲ್ಲ ಸುಮ್ಮನೆ ಶ್ರಮ ಆಗ್ತಿತ್ತು ಅಷ್ಟೇ, ಏನು ಶ್ರಮ. ಇವತ್ತು 5-6 ಅಕೌಂಟ್ ನಮ್ಮ ಬ್ಯಾಂಕಲ್ಲಿ ಇರುತ್ತೆ, ಭೇದ ಬಿಟ್ಬಿಡಿ, ಅದು ಗೊತ್ತಿಲ್ಲದೆ ಹೋದರು 5-6 ಅಕೌಂಟ್ ಇರುತ್ತೆ. ಅವ್ರು ಸೀಜ್ ಮಾಡ್ತಾರೆ, ಎಲ್ಲ ಅಕೌಂಟು ಸೀಜ್ ಮಾಡಿಬಿಡ್ತಾರೆ. ಇನ್ನೊಬ್ಬರದ್ದು ಮಾಡಲ್ಲ, ಅವನು ಮಾತ್ರ ಮಾಡ್ತಾರೆ. ಅದಕ್ಕೆ ಐಕ್ಯ ಇರೋದ್ರಿಂದ. ಐಕ್ಯ ಅದು ಒಂದು ಬ್ಯಾಂಕಲ್ಲ, ಎಸ್ಟೇಟ್ ಬ್ಯಾಂಕ್ ಎಲ್ಲ ಬ್ಯಾಂಕ್ ತೆಗೆಸ್ಬಿಡ್ತಾರೆ. ಯಾಕೆ ಯಾವ ಐಕ್ಯ ಇದೆ, ಆ ವ್ಯಕ್ತಿ ಒಬ್ಬನೇ ಆಗಿದ್ದಾನೆ. ಆದರೆ ಚೆಕ್ ಕೊಡ್ತಾರೆ, SP ಇಂದ ಇದರಿಂದ ಕೊಡೋಕ್ಕೆ ಬರೋಲ್ಲ. ಯಾವುದು FD ತೆಗೆದು ಕೊಡೋದಿಲ್ಲ. ಇಬ್ಬರು ಓಪನ್ ಮಾಡೇ ಕೊಡಬೇಕಾ ಹೊರತು ಕೊಡೋದಿಲ್ಲ. ಆಗ ಅಕೌಂಟ್ ಬೇರೆ, ಅದು ಅಕೌಂಟ್ ಬೇರೆ. ಆದರೆ ಅಕೌಂಟ್ ಎಷ್ಟೇ ಬೇರೆ ಆಗಿದ್ರು ಕೂಡ ವ್ಯಕ್ತಿ ಒಬ್ಬನೇ ಆದರೆ ಸೀಜ್ ಮಾಡೋಕೆ ಎಲ್ಲರದ್ದು ಸೀಜ್ ಮಾಡ್ತಾರೆ. ಅವ್ರು ಟ್ಯಾಕ್ಸ್ ಕೊಡ್ಬೇಕಾದ್ರೆ ಎಲ್ಲ ತೊಗೋತಾರೆ. ಮತ್ತೆ ಟ್ಯಾಕ್ಸಿ FD ಇಟ್ಬಿಟ್ಟು ಟ್ಯಾಕ್ಸ್ ಇಲ್ಲ ಅಂದ್ಬಿಟ್ಟು ಎಲ್ಲ FD ಇಟ್ಟು ಕೂತ್ಬಿಡ್ತಾರೆ ಅಷ್ಟೇ. ಎಲ್ಲಿತ್ತು ಎಂಥ ಟೈಪ್ ಇತ್ತು ಫ್ರಮ್ ಆಲ್ ಸೋರ್ಸಸ್ ತೊಗೊಂಡ್ಬಿಡ್ತಾರೆ. ಒಬ್ಬಂದಾಗಿರ್ಬೇಕಷ್ಟೇ, ಒಬ್ಬಂದಾಗಿರ್ಬೇಕು. ಇದು ಅದು ಬ್ಯಾಂಕಿನ ವ್ಯವಹಾರ ಎಲ್ಲ ನಡೀತಿರೋದು ಕೂಡ ಯಾವುದರಿಂದ, ದ್ವೈತ ವೇದಾರ್ಥದ ಹೊರತು ಇದರಿಂದ ಅಲ್ಲ. ಅವರೇ ಎಲ್ಲ ಸುಳ್ಳು ಅನ್ಬೇಕು. ಸುಳ್ಳೆಲ್ಲ ತೊಗೊಂಡಾಗಿದೆ. ಈಗ ಸುಳ್ಳು ಯಾವಾಗತ್ತೆ, ಸುಳ್ಳಾಗೋದು ಯಾವಾಗ, ಕತೆ ಕೇಳಿದ್ರೆ ಸುಳ್ಳು ಯೋಚನೆ. ನಮ್ಮ ಅನುಭವ ಇದು. ವ್ಯವಹಾರ ನಡೆದೋಗ್ಬಿಟ್ಟಿದೆ ಈಗಾಗಲೇ. ಸೇಡಿ ಹಿಡ್ಕೊಟ್ಟ ಟ್ರಾನ್ಸ್ಫರ್ ಆಗೋಯ್ತು. ಅದು ಔಪಾಧಿಕ ವಾಪಸ್ ಕೊಡಿಸ್ಕೊಳ್ಳಿ, ವ್ಯಾವಹಾರಿಕ ಇದೆಲ್ಲ ಕೂಡ ವಾಪಸ್ ಕೊಡೋದ್ರೆ ಸಾಧ್ಯ ಇಲ್ಲ. ವ್ಯವಹಾರ ಮುಗಿದೋಗಿದೆ. ಏನೋ ಹಾಂ, ಹೌದು. ಸಾಂಶರಿಗೆ ಬರುತ್ತೆ, ಎಲ್ರಿಗೂ ಬರಲ್ಲ. ಅದು ಸಾಂಶರಿಗೆ ಮಾತ್ರ. ಹೌದು. ಯಾವ್ದು ಬಂತು ಅಂದರೆ ಸಾಂಶರಿಗೆ ಉಳಿದೋರಿಗೆ ಸಾಧ್ಯ ಇಲ್ಲ. ಅದು ಆನ್ಸರ್ ಬಂದೋಗ್ಬಿಟ್ಟಿದೆ ಅಲ್ಲೇ. ಋಷಿಗಳಲ್ಲೂ ಅನೇಕರಿದ್ದಾರೆ. ಬ್ರಹ್ಮ ಋಷಿಗಳು ಬೇರೆ, ದೇವ ಋಷಿಗಳು ಬೇರೆ, ಮಹರ್ಷಿಗಳು ಬೇರೆ, ಬರಿ ಋಷಿಗಳು ಬೇರೆ, ಕೋಟ ಋಷಿಗಳು ಬೇರೆ, ತುಂಬ ಜನ ಇದ್ದಾರೆ. ಆದ್ದರಿಂದ ಅವ್ರಿಗೆ ಆ ಶಕ್ತಿ ಇದೆ. ಸೌಭರಿಗಳು ಅದಕ್ಕೆ ಹೇಳ್ತಾರೆ. ಒಬ್ಬ ಕಥೆ ಯಾತಕ್ಕೆ ಇಂಪಾರ್ಟೆಂಟ್ ಆಯಿತು ಅಂದರೆ, ಒಬ್ಬ ಸೌಭರಿಗಳು ಯೋಗಿಗಳಾಗಿದ್ದಕ್ಕೆ 50 ರೂಪಾಯಿ ತೊಗೊಂಡು ಅನುಭವಿಸಿದ್ರು. ಆ ಅನುಭವ ಅಂತಾಗಿದ್ದಕ್ಕೆ 50 ಮತ್ತೆ ಹುಟ್ಟ ಪ್ರಸಂಗ ಬರಲಿಲ್ಲ. ಅವರು ಸಾಧನೆ ಮುಗಿಸ್ಬಿಟ್ರು. ಅವರು ಇಲ್ಲದೆ ಹೋದರೆ ನಾನಾ ದೇಹಗ ಭೋಗಾನುಸಂಧಾನಂ ಯೋಗಿನೋ ಅನ್ಯಥಾ ವೇಸ್ಟ್ ಆಗ್ತಿತ್ತು ತೊಗೊಂಡವೆಲ್ಲ ಕೂಡ. ಯಶಸ್ವಿ ಆಯಿತೋ ಇಲ್ಲೋ. ಸೊ ದೇಹ ಬೇರೆ ಆದರೂ ಕೂಡ ವ್ಯಕ್ತಿ ಆತ್ಮ ಒಂದೇ ಆದರೆ ಅನುಭವ ಏನಾಗಬೇಕಾಗ
ಬರಲೇಬೇಕು, ಬೇರೆ ದಾರಿ ಇಲ್ಲ. ಆಯಿತಾ? ಹಾಂ, ನೀವೇ ಹೇಳಿ. ಭೇದ ಇದ್ದರೆ ಏನಾಗ್ತಿತ್ತು? ದೇಹ ಭೇದ ಇದೆ, ದೇಹ ಭೇದ ಇದೆ, ಏನಿಲ್ಲ. ದೇಹ ಬೇರೆ ಇದೆ, ಜೀವಭೇದ ಇಲ್ಲ. ಒಬ್ಬನೇ ಜೀವ. ಈ ವಿದುರ ಇದ್ದಾರೆ, ಧರ್ಮರಾಜ ಇದ್ದಾರೆ, ಮೂರು ಒಂದೇ ಕಾಲಕ್ಕಿದ್ದಾರೆ. ವಿದುರ ಹೋಗಬೇಡ ಅಂತ ಹೇಳ್ತಾನೆ ಜೊತೆಗೆ, ಧರ್ಮರಾಜ ಹೋಗ್ತೀನಿ ಅಂತ ಹೇಳ್ತಾನೆ. ಔಪಾಧಿಕ ಭೇದ ಅದು, ಔಪಾಧಿಕ ಭೇದ. ಆಮೇಲೆ ನೋಡಿದ್ರೆ ಗೊತ್ತಾಗುತ್ತೆ. ಔಪಾಧಿ ಅದೇ ಅನಸ್ತೇಸಿಯಾ ಕೊಟ್ಟು ಆಪ್ರೇಷನ್ ಮಾಡಿದಾಗ ಅವಾಗ ಗೊತ್ತಾಗಲಿಲ್ಲ. ಆಮೇಲೆ ನೋಡಿದ್ರೆ ಕಾಲೇ ಇಲ್ಲ, ಕಾಲು ತೆಗೆದಕ್ಕೆ ಗೊತ್ತೇ ಆಗಿಲ್ಲ ಅವ್ರಿಗೆ. ಅರ್ಥ ಆಯ್ತಾ? ಅದು ಅವ್ರಿಗೆ ಎಚ್ಚರ ಇಲ್ಲದೆ ಹೋದರೂ ಕೂಡ ಏನಾಯ್ತದ, ಈಗ ಎಫೆಕ್ಟ್ ಕ್ರಿಯೇಟ್ ಆಗೋಯ್ತಾಗಲಿ. ದೇರ್ ಫೋರ್ ದೇಹ ಒಂದೇ ವ್ಯಕ್ತಿಯಾಗಿದ್ದರೆ, ಆತ್ಮ ಒಂದೇ ಇದ್ದಿದ್ದರೆ ವಾಪಸ್ ಹೋಗ್ಬೇಕು ನಾವೀಗ. ಆತ್ಮ ಒಂದೇ ಇದ್ದಿದ್ದರೆ ಒಬ್ಬ ಆತ್ಮರಿಗೆ ಆಗ್ತಕ್ಕಂಥದ್ದು ಉಳಿದ ಆತ್ಮರಿಗೂ ಆಗಬೇಕಾದ್ರಿಂದ ಇಲ್ಲಿ ಕೂತ ಇಬ್ಬರಿಗೇ ಆಗ್ತಾ ಇಲ್ಲ. ಒಬ್ಬರು ಖುಷಿ ಬೇರೆ ಆಗುತ್ತೆ ಪಾಸ, ಇವರು ದುಃಖ ಪಡ್ತಿದ್ದಾರೆ. ಆಪೋಸಿಟ್ ಅದು, ಬರೀ ಇದಲ್ಲ, ಪೂರ್ತಿ ಆಪೋಸಿಟ್ ಅನುಭವ ಬರ್ತಾ ಇದೆ. ಅದು ಏನರ್ಥ ಅದಕ್ಕೆ? ಇಬ್ಬರು ಬೇರೆ ಅಂತ ಅರ್ಥ. ಇಬ್ಬರು ಒಂದೇ ಆಗಿದ್ದಿದ್ರೆ ಏನಾಗ್ತಿತ್ತು? ಅದಕ್ಕೆ ತೋರಿಸ್ತಾರೆ. ಎಲ್ಲ ಕಥೆ ನೋಡಿದಾಗ ಶಾಸ್ತ್ರ ಗೊತ್ತಾಗ್ತದೆ. ಈ ಬಾಣಾಸುರನಿಗೂ ಕೃಷ್ಣನಿಗೂ ಯುದ್ಧ ಆಗ್ತಾ ಇದೆ, ಗೊತ್ತಾಯ್ತಾ? ಹಾಗೆ ಇಲ್ಲಿ ಫಜಿತ ಆಗಿದೆ ಅವರಿಗೆ. ಕೃಷ್ಣ ಒಂದು ಜ್ವರ ಸೃಷ್ಟಿ ಮಾಡ್ತಾರೆ, ಕೃಷ್ಣ ಪ್ರತಿ ಜ್ವರ ಸೃಷ್ಟಿ ಮಾಡ್ತಾರೆ, ಎಲ್ಲ ನಡೆದು ಹೋಗಿಬಿಡುತ್ತೆ. ಯಾಕಂದ್ರೆ ರುದ್ರದೇವರು ಬಂದಾಗ ಅವರಿಗೆ ಕೃಷ್ಣ ಏನು ಮಾಡ್ತಾರೆ? ಸ್ತಂಭನ ಮಾಡ್ತಾರೆ, ಜೃಂಭಾಣಾಸ್ತ್ರ ಅಂತ ಬಿಡ್ತಾರೆ. ರುದ್ರರೂಪ ಸ್ಟ್ಯಾಗ್ನೇಟ್ ಆಗಿಬಿಡುತ್ತೆ, ಹೇಗೆ ನಿಂತು ಬಿಡುತ್ತೆ. ಆಗ ಬ್ರಹ್ಮದೇವರು ಬರ್ತಾರೆ. ಏನು ಮಾಡಿದ್ದೀರಿ ಗೊತ್ತಾ ನೀವೀಗ? ಇದನ್ನು ಮಾಡಿದ್ದೀರಿ, ಇದ್ರ ಫಲ ಏನಾಗಿದೆ ಗೊತ್ತಾ? ಮೂಲ ರೂಪ ತೋರಿಸ್ತೀನಿ ಕರೆ, ಮೂಲ ರೂಪ ತೋರಿಸ್ತಾರೆ. ಅದು ಇದಾಗಿಬಿಟ್ಟಿದೆ, ಮೂಲ ರೂಪಕ್ಕೆ ಅಫೆಕ್ಟ್ ಆಗಿದೆ ಅದೀಗ, ಗೊತ್ತಾಯ್ತಾ? ಯಾರು ಅವ್ರ ಮೂಲ ರೂಪ? ರುದ್ರದೇವರು, ಇದೇ ರುದ್ರದೇವರು ಇಲ್ಲಿ ಬಂದಿದ್ದಾರೆ. ತಪಸ್ ಮಾಡೋ ಒಂದು ರೂಪ ಇದೆ, ಇನ್ನೊಂದು ರೂಪ ಇದೆ, ಒಂದೇ ಆಗಿದೆ, ಅದು ಅಫೆಕ್ಟ್ ಆಗಿಬಿಟ್ಟಿದೆ ಈಗಾಗಲೇ. ಅರ್ಥ ಆಯ್ತಾ ಈಗ? ಆಗ ಅವರು ಇದು ಮಾಡ್ಕೊಂಡು ಮತ್ತೆ ಬರ್ತಾರೆ. ಇದಕ್ಕೆ ಇಲ್ಲಿ ಬಂದೇ ಆಗದೆ ಹೋಗಿದ್ದರೆ ಆ ರೂಪ ತಂದು ಮಾಡಿ ತಪಸ್ ಮಾಡ್ತಾ ಇರ್ತದೆ, ಮಾಡ್ಲಿಕ್ಕಾಗಲಿಲ್ಲ. ನೋಡಿ ತೋರಿಸ್ತೀವಿ, ಯಾರ್ಯಾರು ತೋರಿಸೋದಿಲ್ಲ, ಒಬ್ಬರಿಗೆ ತೋರಿಸಿದ್ದು ಅದನ್ನು. ಇದೆಲ್ಲ ಸೌಕರ್ಯಗಳದ್ದು ಒಂದು ಕಥೆ. ಹೋಗ್ಲಪ್ಪ ಋಷಿಗಳು, ಇವರು ದೇವತೆಗಳು, ಇಷ್ಟ ಆಯಿತು. ಆಮೇಲೆ ಹೇಳ್ತಾರೆ, ಕೃಷ್ಣ 50 ಜನನ ವಿವಾಹವಾಗಿ 50 ರೂಪದೊಳಗೆ ವಾಸ ಮಾಡ್ತಿದ್ದಾನೆ. ಇವರೊಬ್ಬ ಏನೋ ಋಜುಗಳೆಲ್ಲ ದೊಡ್ಡ ದೇವತೆಗಳೆಲ್ಲ ಋಷಿಗಳು, ಅವರಿಗೆ ಶಕ್ತಿ ಇದ್ದರೆ ಕೃಷ್ಣ 16,108 ರೂಪ ತೊಗೊಂಡಿದ್ದೇನು ಆಶ್ಚರ್ಯ. ಸಿಂಪಲ್ ಅದು. ಇದು ನವಮಸ್ಕಂದದ ಕಥೆ, ಅದು ದಶಮಸ್ಕಂದದ ಕಥೆ. PUC ಮೇಲೋದಾಗ ಲೆಕ್ಕ. ಈಗ ಅದು ಇವ್ರ ಕಥೆ ಹೀಗಿದ್ದಾಗ ದೇವ್ರ ಕಥೆ ಹೇಗಿರಬೇಕಾಗಿದ್ದರೆ ಅದಕ್ಕೆ ಮೊದಲು ಅದನ್ನು ಹೇಳಿ ಆಮೇಲೆ ಅದನ್ನು ಹೇಳ್ತಾರೆ. ಅರ್ಥ ಆಗ ಮಹತ್ವ ಗೊತ್ತಾಗತ್ತೆ. ಆಗ ಭಾಗವತ ಇದು ತತ್ವಶಾಸ್ತ್ರ, ಫಿಲಾಸಫಿನೇ ಹೊರತು ಕಥೆಯಲ್ಲ. ನಮ್ಮದು ಕಥೆ ಕೂಡ ಅಲ್ಲ, ಹೊಲಸು ಕಥೆ ಮಾಡಾಕಿ ಬಿಡ್ತಾರೆ. ಎಲ್ಲ ಕ್ಲಬ್ ಮಾಡಿ ಕೆಡಿಸಿಬಿಟ್ಟು ಕಥೆ ಕೂಡ ಕೆಡಿಸಿಬಿಡೋದ್ರಿಂದ ಭಾಗವತ ಭಕ್ತಿನೇ ಹೋಗಿಬಿಡುತ್ತೆ. ಇದೆಲ್ಲ ಗೊತ್ತಿದ್ದಾಗ ಪೂರ್ತಿ ಅಪ್ಲಿಕೇಶನ್ ಗೊತ್ತಾಗತ್ತೆ. ಉಳಿದವ್ರು ಯಾರು ಕೂಡ, ಮತಾಚಾರ್ಯರು ಕೂಡ ಭಾಗವತವನ್ನು ಏನು ತಗೊಳ್ಳಿಲ್ಲ, ತತ್ವಶಾಸ್ತ್ರ ಅಂತ ಗಮನಿಸಲೇ ಇಲ್ಲ. ಅದು ಬರೀ ತತ್ವಶಾಸ್ತ್ರ ಅಲ್ಲ, ಅರ್ಥೋಯಂ ಬ್ರಹ್ಮಸೂತ್ರಾಣ, ಆಮೇಲೆ ಭಾರತಾರ್ಥ ವಿನಿರ್ಣಯ, ಆಮೇಲೆ ಗಾಯತ್ರಿ ಭಾಷ್ಯರೂಪೋಸೋ ವೇದಾರ್ಥ ಪರಿಬ್ರಹ್ಮಿತ ಪುರಾಣಾನಾಂ ಸಾರರೂಪ. ಇಷ್ಟನ್ನು ಇಗ್ನೋರ್ ಮಾಡಿಬಿಟ್ರೆ ಎಷ್ಟು ತಪ್ಪಾಯ್ತಾಗ. ಇದು ನಡೆದ ಅನಾಹುತ. ಈ ದೃಷ್ಟಿಯಿಂದ ಇದು ಆಚಾರ್ಯ ಹೆಸರು ಹೇಳಿಲ್ಲ. ಯೋಗಿಗಳು ಜಗತೀರ್ಥ ಎಕ್ಸಾಂಪಲಾಗಿ ಸೋಬರಿ ತಗೊಂಡ್ರಿ. ಈಗ ನಾನಾ ದೇಹಗ ಭೋಗಾನುಸಂತ ಒಬ್ಬರಿಗೆ ಹೇಳ್ಬಿಟ್ರೆ ಲಿಮಿಟ್ ಆಗ್ತಿತ್ತು, ಜನರಲ್ ಮಾಡಿಬಿಟ್ರು. ಇವ್ರು ಪೆಕ್ಕಿಟ್ ಬಂದು ಎಕ್ಸಾಂಪಲ್ ಕೊಟ್ಟರು ಅಷ್ಟೇ. ಅದೇ ರುದ್ರದೇವರು ಎಲ್ಲ ಸೇರ್ತವೆ, ಎಷ್ಟೋ ಎಕ್ಸಾಂಪಲ್ ಸೇರಿಬಿಡುತ್ತೆ. ಇವ್ರು ಮಾಡೋ ಸಾಧನೆ ಮೂಲ ರೂಪಕ್ಕೆ ಆ್ಯಡ್ ಆಗುತ್ತೆ. ಆ್ಯಡ್ ಆಗದೆ ಹೋದರೆ ಅದು ಉಪಯೋಗ ಇರುತ್ತೆ, ತೊಗೊಂಡು ಸಾಧನೆ ಯಾಕೆ ಮಾಡಬೇಕಲ್ಲ. ಅರ್ಜುನಾಗಿ ಮಾಡಿದ ಸಾಧನೆ ಇಂದ್ರದೇವರ ಸಾಧನೆ ಆಗದೆ ಹೋದರೆ ವೇಸ್ಟ್ ಮಾಡಿದ್ದೆಲ್ಲ, ಗೊತ್ತಾಯ್ತಾ? ಇದು ಮಾಡಿದ್ದಕ್ಕೆ ಅಲ್ಲಿಗೆ ಅಕೌಂಟ್ ಸೇರಿಬಿಟ್ಟು ಆಗದು ಆನಂದ ವೃತ್ತಿಗೆ ಕಾರಣ ಆಯಿತು, ಗೊತ್ತಾಯ್ತು? ಯಾರೋ ಕೆಲಸ ಮಾಡಿ ಇನ್ನೊಬ್ರಿಗೆ ಆನಂದ ವೃತ್ತಿ ಕೊಡ್ತಾರಾ? ಪಾಸ್ ಮಾಡಿದವನೊಬ್ಬ ಪ್ರಮೋಷನ್ ಇನ್ನೊಬ್ರಿಗೆ ಕೊಡ್ತಾರಾ? ಸಾಧ್ಯ ಇಲ್ಲ. ಐಕ್ಯ ಇರಲೇಬೇಕಲ್ಲಿ. ಹಾಂ ಹಾಂ ಅದು ಉಪಾಧಿಯಿಂದ ಆಗಲಿಲ್ಲ. ಸಾರಿ, ಅದು ಉಪಾಧಿ ಹೇಳಿದಾಗ ಹಾವು ಇದು ಚೇಳ ಹಾವು ಕಚ್ಚಿಬಿಟ್ಟಿದೆ, ಬಟ್ಟೆ ಕಟ್ಟಿದ್ದಾರೆ. ಈಗ ಬಟ್ಟೆ ಕಟ್ಟಿದ್ರಿಂದ ಏನಾಗ್ತಾ ಇಲ್ಲ, ಮೇಲಕ್ಕೆ ವಿಷ ಹೋಗ್ತಾ ಇಲ್ಲ, ಗೊತ್ತಾಯ್ತಾ? ಅದು ಉಪಾಧಿ. ಅದು ಎಷ್ಟು ಉಪಾಧಿ ಇದ್ದರೆ ಎಷ್ಟರ ಮಟ್ಟಿಗೆ ಅದು ಟು ಸಮ್ ಎಕ್ಸ್ಟೆಂಟ್ ಕೆಲಸ ಮಾಡುತ್ತಷ್ಟೇ. ಯಾರ್ದೋ ಕಾಲಿಗೆ ಕಟ್ಟಿದ್ರೆ ಇವ್ರ ಕಾಲಿಲ್ಲ, ಅವ್ರ ಕಾಲಿಗೆ ಕಟ್ಟಬೇಕು. ಉಪಾಧಿಯೆಲ್ಲೋ ಇವ್ರಿಗೆಲ್ಲೋ ಆಗಬಾರ್ದು. ಇದು ಕೂಡ ಏನು ತೋರಿಸುತ್ತೆ? ಮತ್ತೆ ಉಪಾಧಿ ಬ್ಲಾಕ್ ಮಾಡಬೇಕಾದ್ರೂ ಕೂಡ ಏನಾಗಿರ್ಬೇಕದು ಅದು ರಿಲೇಟೆಡ್ ಆಗಿರ್ಬೇಕು. ಕಟ್ಕೊಂಡವ್ರಿಗೆ ಉಪಾಧಿ ಹಾಕ್ಲಿಕ್ಕೆ ಬರೋದಿಲ್ಲ. ಎಮ್ಮೆ ಹೇಳಿದೆ, ಎತ್ತಿ ಜ್ವರ ಬದ ಬೇಗ ಕೋಡೆ ಪರಿ ಹಾಕಿ ಈ ಕಥೆ ಉತ್ತರ ಇದೆ, ಕಥೆ ಇದೆ. ಆ್ಯಕ್ಚುಲಿ ತತ್ವಶಾಸ್ತ್ರ ತೊಗೊಂಡ್ರೆ ಉಪಾಧಿ ಅನ್ನೋದು ಯಾರಿಗೋ ಇದ್ದು ಪರಿಣಾಮ ಯಾರಿಗೂ ಆಗೋದಿಲ್ಲ. ಯಾರಿಗೆ ಪರಿಣಾಮ, ಉಪಾಧಿ ಇದ್ದವರಿಗೂ ಪರಿಣಾಮ ಆಗೋದು, ಬೇರೆಯವ್ರಿಗೆ ಆಗೋದಿಲ್ಲ. ಆದಮೇಲೆ
ಮತ್ತೆ ಅಲ್ಲಿ ಭೇದ ಬಂತಲ್ಲಿ ಕಥಾ ಪ್ರಕಾರ. ಯಾರಿಗೂ ಅನಸ್ತೇಸಿಯಾ ಕೊಟ್ಟು ಯಾರಿಗೂ ಆಪ್ರೇಷನ್ ಮಾಡಿದರೆ ಉಪಾಧಿ ಕರೆಕ್ಟೇ, ಅವನಿಗೆ ಉಪಾಧಿ ಅವ್ರು ಬೇರೆಯವರಿಗೆಲ್ಲ. ಸೊ ಭೇದ ಇದ್ದರೆ ಉಪಾಧಿನೇ ಹೊರತು ಭೇದನೇ ಇಲ್ಲ, ಉಪಾಧಿಯನ್ನು ಕ್ರಿಯೇಟ್ ಮಾಡುತ್ತಾಗ ಇರೋ ಭೇದನ ಉಪಾಧಿ ಏನು ಮಾಡುತ್ತೋ ತಗೊಂಡು ಅಷ್ಟೇ. ಅದು ಕೂಡ ಎಷ್ಟೊತ್ತು ಕಂಟ್ರೋಲ್ ಮಾಡುತ್ತೆ ಅನಸ್ತೇಸಿಯಾ ಕೊಟ್ಟರೆ? ಫಾರ್ ಎವರ್ ಅಲ್ಲ, ಟೆಂಪರರಿ ಅಷ್ಟೇ, ಟೆಂಪರರಿ ಹೊರತು ಪರ್ಮನೆಂಟ್ ಅಲ್ಲ. ಅದೇ ಹಾಗಿದ್ರೆ ನಮಗೆ ಇವತ್ತಾಗಲಿಲ್ಲ ಬೇಡ, ನಾಳೆ ಆಗಬೇಕಾಗಿದ್ರೆ ಇನ್ನೊಂದು ವರ್ಷಕ್ಕಾದರೂ ಆಗಬೇಕು, ಯಾಕಾಗಲಿಲ್ಲ ಹೋಗಲಿ. ಭೀಮಸೇನ ದೇವರಿಗೂ ದುರ್ಯೋಧನ ಅಭೇದ ಹೇಳಿಬಿಡಿ ಹೋಗಲಿ. ಆದರೆ ಇವ್ರು ಮಾಡಿರೋ ಪುಣ್ಯಕ್ಕೆ ಅವನಿಗೆ ಏನಾಗಬಾರ್ದು, ಅನ್ನೋದು ಆಗಬಾರ್ದು ಅವನಿಗೆ. ಯಾಕಾಯ್ತಾಗಿದ್ದರೆ ಇವೆಲ್ಲ ಯೋಚನೆ ಮಾಡಿದರೆ ಎಷ್ಟು ಸುಲಭ ಅದು. ಅದನ್ನು ಯೋಚನೆ ಮಾಡಬೇಕು. ಅಂದರೆ ಎಂಥದ್ದು ಕೊಟ್ಟರೆ ಆಚಾರ ಅನುಭವದ ಎಕ್ಸಾಂಪಲ್ ಕೊಟ್ಟರು. ಈಗ ಸ್ವರೂಪ ಐಕ್ಯ ಇದ್ದರೆ ಏನು ಮಾಡಿದ್ರು ಏನು ತಪ್ಪಿಸ್ಲಿಕ್ಕಾಗೋದಿಲ್ಲ. ಅನುಸಂಧಾನ ಐಕ್ಯ ಅಂತ ಹೇಳ್ತಾರೆ. ಅನುಸಂಧಾನ ಐಕ್ಯ ತನ್ನದೇ ಅಂತಕ್ಕಂಥ ಭಾವನೆ ಬರೋದಿದ್ದ ಐಕ್ಯ ಇದ್ದಾಗ ಮಾತ್ರ. ಐಕ್ಯ ಇದೆ ಅಂತ ಹೇಳಿ ಆಗಿದೆ. ಈಗ ಏನು ತೋರಿಸ್ಬೇಕು ನೀವೀಗ? ಅನುಸಂಧಾನ ಐಕ್ಯ ತೋರಿಸ್ಬೇಕು. ಅದು ಆಗೋದಿಲ್ಲ ಅಂದಮೇಲೆ ಭೇದ ಇದೆ ಅಂತ ಅರ್ಥ. ಎಂಥ ಭೇದ ಅದು? ಔಪಾಧಿಕ ಅಲ್ಲ. ಎಂಥ ಭೇದ ಅದು? ಸ್ವಾಭಾವಿಕ. ಅದು ಅವ್ರ ಭೇದ ಒಪ್ಪದೇ ಇರಲಿಕ್ಕೆ ಸಾಧ್ಯವಾಗಲಿಲ್ಲ. ಯಾಕೆ? ಅನುಭವ ಎಲ್ಲರಿಗೂ ಬಂದೋಗ್ಬಿಟ್ಟಿದೆ ಈಗಾಗಲೇ. ಏನೋ ಕಾರಣ ಕೊಟ್ಟರೆ ಆಗಲಿಲ್ಲ. ಭೇದ ನ್ಯಾಚುರಲ್ ಭೇದ ಒಪ್ಪಿದರೆ ಓಕೆ ಹೊರತು ಔಪಾಧಿಕ ಭೇದ ಒಪ್ಪಿದ್ರೆಲ್ಲ ಮ್ಯಾನೇಜ್ ಮಾಡೋಕ್ಕೆ ಬರೋದಿಲ್ಲ ಅಂತ ಹೇಳ್ತಾ. ಔಪಾಧಿಕ ಭೇದದಿಂದ ಇದು ನಮ್ಮ ಎಲ್ಲ ನಿತ್ಯ ಜೀವನದ ಭೇದವನ್ನು ಎಕ್ಸ್ಪ್ಲೇನ್ ಮಾಡೋಕ್ಕೆ ಬರೋದಿಲ್ಲ. ಆದ್ದರಿಂದ ಸಹಜ ಭೇದ ಒಪ್ಪಬೇಕು ಅಂತ ತಾತ್ಪರ್ಯ. ಹಾಂ ಹೌದು. ಅದೇ ಯಾಕೆ ಮಾಡಿದರು? ಇಬ್ಬರು ಒಂದೇ. ದುರ್ಯೋಧನ ಜೊತೆ ಸೇರಿರೋ ಉಪಾಧಿಯಿಂದ ಅವರು ಡೌನ್ ಆಗಿಬಿಟ್ಟಿದ್ದಾರೆ. ಅಲ್ಲಿ ಉಪಾಧಿ ಇಲ್ಲ, ಅವ್ರು ಎಕ್ಸ್ಟ್ರಾ ಬಂದಿದ್ದಾರೆ. ಕೃಷ್ಣನ ಜೊತೆಗೆ ಇರೋದ್ರಿಂದ ಉಪಾಧಿ ನ್ಯೂಟ್ರಲೈಸ್ ಆಗಿ ಮೇಲೆ ಬಂದುಬಿಟ್ರು. ಇವತ್ತು ಎಲ್ಲ ಕಥೆಗಳು ಹೇಗಿದೆ. ಎಷ್ಟು ಜನ ಬೇರೆ ಬೇರೆ ವ್ಯಕ್ತಿಯಾಗಿರ್ತಾರೆ, ಬೇರೆ ಬೇರೆ ರೂಪಗಳ ಸಾಧನೆ ಮಾಡ್ತಾರೆ. ಅದೇನಾಗುತ್ತೆ? ಮೂಲ ರೂಪಕ್ಕೆ ಅಫೆಕ್ಟ್ ಆಗಲೇಬೇಕು. ಕೆಲವು ಸ್ವಲ್ಪ ಆಗುತ್ತೆ. ಚೆಕ್ ಕೊಟ್ಟರೆ ರಿಜೆಕ್ಟ್ ಆಗಿಬಿಡುತ್ತೆ ಅಷ್ಟೇ, ಎಫ್ ಡಿ ಅಫೆಕ್ಟ್ ಆಗಲ್ಲ. ತಿಳಿತಾ? ಅದು ಸೀಜ್ ಮಾಡಿದ್ರೆ ಯಾವುದಕ್ಕೆ ಅಫೆಕ್ಟ್ ಆಗುತ್ತೆ. ಉಪಾಧಿ ಬೇರೆ, ಅದು ಸ್ಟ್ರಾಂಗ್ ಉಪಾಧಿ, ಇದು ಸಣ್ಣ ಉಪಾಧಿ. ಮುಳ್ಳು ತೆಗಿಬೇಕಾದ್ರೆ ಅನಸ್ತೇಸಿಯಾ ಕೊಡೋದಿಲ್ಲ. ಸಣ್ಣ ಹಾಯ್ ಅಂತಾನೆ ತಡ್ಕೊತಾರೆ, ಮುಗಿದೋಯ್ತು ಅಷ್ಟೇ. ಅದಕ್ಕೆ ತಡ್ಕೋ ಪ್ರಶ್ನೆ ಬರೋದಿಲ್ಲ. ಏನು ಮಾಡಬೇಕಾಗ? ಕೊಡಲೇಬೇಕು. ಅದು ಉಪಾಧಿಯಲ್ಲೂ ಭೇದ ಇದೆ. ಮತ್ತು ಉಪಾಧಿ ಒಪ್ಪಿದ್ರೂ ಭೇದ ಒಪ್ಪಬೇಕು, ಇಲ್ಲರೂ ಆಗೋದಿಲ್ಲ. ಸಣ್ಣ ಉಪಾಧಿ ದೊಡ್ಡ ಉಪಾಧಿ ಅಂತೀವಲ್ಲ, ಹಾಗೆ ಹೇಳಿದ್ದಲ್ಲ. ಜ್ವರ ಬಂದಿತ್ತು, ಆಫೀಸ್ಗೆ ಹೋದ. ಸೂತ್ಕ ಬಂದಿತ್ತು, ಮಡಿ ಪೂಜೆ ಮಾಡ್ಲಿಕ್ಕೆ ಬರಲಿಲ್ಲ. ಸೂತ್ಕ ಎಷ್ಟು ದಿವಸ ಇರೋಷ್ಟು ದಿವಸ ಇರ್ತದೆ, ಹೋಗೋದಿಲ್ಲ. ಮೈಲಿಗಾರ ಮತ್ತೆ ಸ್ನಾನ ಮಾಡಿಬಿಡ್ಬೋದು. ಮೈಲಿಗಿನ ಉಪಾಧಿನೇ, ಸೂತ್ಕನೂ ಉಪಾಧಿನೇ. ಮೈಲಿಗೆ ಎಂಥ ಉಪಾಧಿ ಅದು? ಒಡಗಿನ ಉಪಾಧಿ, ಹೋಗೋರಿಗೆ ಬಿಡೋದಿಲ್ಲ ಅದು. ಇದು ಹಾಗಲ್ಲ, ಸ್ನಾನ ಮಾಡಿದರೆ ಹೋಗಿಬಿಡುತ್ತೆ ಉಪಾಧಿಯಲ್ಲಿ. ಇದೆಲ್ಲ ಯೋಚನೆ ಮಾಡಿದಾಗ ಎಷ್ಟು ಕಾರಣ ಕೊಟ್ಟರು ಕೂಡ ಕೊನೆಗೆ ಏನು ಒಪ್ಪಬೇಕು ನೀವೀಗ? ಭೇದ ಒಪ್ಪಬೇಕು, ಇಲ್ಲ ಅನುಭವ ತೋರಿಸ್ಬೇಕೀಗ. ಎಲ್ಲರಿಗೂ ಒಂದೇ ಆಗಿದೆ ಅಂತ ತೋರಿಸ್ಬೇಕು. ನಮಗೀಗ ದೇವರು ನಿತ್ಯಾನಂದ ಒಪ್ಕೊಂಡ್ಬಿಟ್ಟು ಅವನ ಅಂಶ ನಾವು ಡೈರೆಕ್ಟ್ ಅಂತ ಹೇಳಿದ ಮೇಲೆ ನಾವು ಸುಖವಾಗಿರ್ಬೇಕಾಗಿತ್ತು. ಯಾರಿಗೆ ಅಯ್ಯೋ ಶುರು ಮಾಡಿ ಸುಖವಾಗಿದ್ದೆ ಅಂತ ಕೇಳೋದು, ಅದು ಶುರು ಮಾಡೋದೇ ಅಯ್ಯೋ ಅಂತೇಳಿ. ಒಂದು ಆಸ್ಪತ್ರೆ ಇರಬಾರ್ದು, ರೋಗದ ಹೆಸರೇ ಇರಬಾರ್ದು. ನಮಗೆ ಇದ್ದಾಗ ಕಾಣಿಸುತ್ತೆ ಸುಳ್ಳು ಅಂತ ಹೇಳೋದು ತಪ್ಪು. ಅನುಭವನ ಸುಳ್ಳು ಅಂತ ಹೇಳಬಾರ್ದು. ಯಾವ್ದು ಬೇಕಾದ್ರೂ ಸುಳ್ಳಾಗ್ಬೋದು, ಯಾವ್ದು ಸುಳ್ಳಾಗೋದಿಲ್ಲ? ಅನುಭವ ಸುಳ್ಳಾಗೋದಿಲ್ಲ. ಅದು ದೊಡ್ಡ ಪಾಯಿಂಟ್. ಅದು ಅನುಭವ ಅಲ್ಟಿಮೇಟ್. ಅದು ಅದ್ರ ಬೇಸಿಸ್ ಮೇಲೇ ಇವತ್ತು ವ್ಯವಹಾರ ನಡೀತಿರೋದು. ಅನುಭವ ಅನ್ನೋದನ್ನು ಒಪ್ಪದೆ ಹೋಗಿಬಿಟ್ರೆ ಯಾವುದಕ್ಕೂ ಸಾಧನೆಗೆ ಅರ್ಥನೇ ಇರೋದಿಲ್ಲ. ಊಟ ಆಯಿತು, ಹೊಟ್ಟೆ ತುಂಬಿದ ಅನುಭವ ಬಂತೋ ಇಲ್ಲ? ಈಗ ಸಾಕು ಅಂತ ಹೇಳಿದ, ಮುಗಿದೋಯ್ತು. ಅನುಭವ ಬಂತವ್ರಿಗೆ. ಯಾರಿಗೆ ಊಟ ಮಾಡಿದೆ ಬಡಿಸೋನಿಗೆ ಬರಲ್ಲ ಅನುಭವ, ಯಾರಿಗೆ ಬರುತ್ತದು? ಊಟ. ಯಾಕೆಂದರೆ ಅವನಿಗೆ ಸಂಬಂಧ ಇದೆ, ಹುಡ್ದವ್ರಿಗೆ ಬರೋದಿಲ್ಲ. ಅನುಭವ ಒಪ್ಪದವ್ರು ಬಂದು ಮಾತಾಡೋಂಗೇ ಇಲ್ವಲ್ಲ. ಯಾರು ಒಪ್ಪೋದಿಲ್ಲ ಅವರು ಏನು ಆತ್ಮವಂಚನೆ ಮಾಡ್ಕೊಂಡಾಗಿಲ್ಲ. ಆತ್ಮದ್ರೋಹ ಅಂತ ಹೇಳ್ತೀವಲ್ಲ, ಹಾಗಾಗಿ ಹಾಂ ಅರ್ಥ ಇಲ್ಲ. ಅದು ಬೇಸಿಸ್ಸೇ ಇಲ್ಲ ಅದಕ್ಕೆ. ಅನುಸಂಧಾನರಹಿತ ದೇಹ ಬಾಹುಲ್ಯಂ ಅನ್ಯಥಾ. ಇದರ ವೇಸ್ಟ್ ಆಗ್ತಾಯಿತ್ತು. ಅನ್ಯಥಾ ಇಷ್ಟೆಲ್ಲ ಕಷ್ಟಪಟ್ಟು 50 ರೂಪಾಯಿ ತೊಗೊಂಡು ಏನು ಪ್ರಯೋಜನ? ಅದರಿಂದ ಏನೂ ಉಪಯೋಗ ಇಲ್ಲ. ಅನುಸಂಧಾನರಹಿತ ದೇಹ ಬಾಹುಲ್ಯಮನ್ಯಥಾ ಅಸಿದ್ಧಮೇವ ಹಿ ತತ್ಪಕ್ಷೇ ವಿಶೇಷೋ ಯೋಗಿನಃ ಕುತಃ. ಇದೆಲ್ಲ ಒಪ್ಕೊಂಡಿದ್ದೀಯಲ್ಲ, ಪ್ರಯೋಜನ ಅನ್ಯಥ ಆಗಿಲ್ಲ ಅಂತ ಒಪ್ತೀಯಲ್ಲ, ಮತ್ತು ಯೋಗಿ ಎಲ್ಲಿದೆ ಈಗ? ಯೋಗಿ ಅಯೋಗಿಗೆ ಯೋಗಿ ಅದಕ್ಕೆ ಹಾಗಾಯಿತು ಅಂತ ಹೇಳಬಾರ್ದು. ಆತ್ಮೈಕ್ಯ ಹೇಳಿದ ಮೇಲೆ ಯಾವ ಯೋಗಿತ್ವ ಉಪಾಧಿನೂ ಬರೋದಿಲ್ಲ. ಒಬ್ಬನಾದ್ಮೇಲೆ ಏನೇ ಆಗಿರಲಿಲ್ಲ, ಅನುಭವ ಬರಲೇಬೇಕು. ಸ್ವಲ್ಪ ಹೆಚ್ಚು ಕಡಿಮೆ ಲೇಟ್ ಆಗ್ಬೋದೇ ಹೊರತು ತಪ್ಪಿಸ್ಲಿಕ್ಕೆ ಸಾಧ್ಯ ಇಲ್ಲ. ಸೊ ಬ್ರಹ್ಮ ಏನಾಗ್ತಾನೆ? ದುಃಖಿ ಆಗಬೇಕು ನಿಮ್ಮ ಪ್ರಕಾರ. ನಾವು ಸುಖಿಗಳಾಗಬೇಕು. ಎರಡೂ ಇಲ್ಲ, ಇದು ನಡೆದಿಲ್ಲ, ಅದು ನಡೆದಿಲ್ಲ. ಬ್ರಹ್ಮ ದುಃಖಿ ಅನ್ನೋದಕ್ಕೆ ಏನು ಆಧಾರ? ಆಗ್ಲಿಕ್ಕೆ ಸಾಧ್ಯ ಇಲ್ಲ ಅನ್ನಲಿಕ್ಕೆ ಆಗಮ. ನಾವು ಸುಖಿಯಾಗಿಲ್ಲ ಅದಕ್ಕೆ ಏನು ಆಧಾರ? ಅನುಭವ.
ಅನುಭವ ಇಲ್ಲಿಂದ, ಆ ಕಡೆಯಿಂದ ಆಗಮ. ಸೊ ಆಗಮಕ್ಕೆ ವಿರೋಧ, ಅನುಭವಕ್ಕೆ ವಿರೋಧ. ಇದು ಹೇಗೆ ಒಪ್ಲಕ್ಕೆ ಬರುತ್ತೆ? ಆತ್ಮ ಸಿದ್ಧೌಚ ಕರ್ಮಭೇದಸ್ಯ ಸ್ಯಾದುಪಾಧಿ ವಿಭಿನ್ನತಾ. ಹಾಗೆ ಹೇಳಿ ನೋಡಿ, ಹಾಗೆಲ್ಲ ಬೇಡ. ಕರ್ಮಭೇದದಿಂದ ಹಾಗಾಯ್ತು ಅಷ್ಟೇ. ಕರ್ಮಭೇದದಿಂದ ಹಾಗಾಯ್ತು. ದೇವರು ದೇವರೇ, ನಾವು ನಾವೇ. ಆದರೆ ದೇವರು ನಾವು ಒಂದೇ. ಆದರೆ ನಮ್ಮ ಕರ್ಮ ಇದೆಯಲ್ಲ, ಆ ಕರ್ಮದಿಂದಾಗಿ ನಮಗೆ ದುಃಖ ಆಗ್ತಾಯಿದೆ, ದೇವರಿಗೆ ಆಗ್ತಾ ಇಲ್ಲ. ಅಲ್ಲ, ಯಾರು ದೇವರೊಬ್ಬರು ಅಂತ ಹೇಳಿದ್ವಿ, ಈ ಕರ್ಮ ಏನಾಗಬೇಕಾಗ? ದೇವರು ಮಾಡಿದ ಕರ್ಮ ನಾವು ಅನುಭವಿಸ್ಬೇಕಾಗತ್ತೆ. ಮಾಡಿದ್ದು ಇದೆ, ಇನ್ನೊಬ್ಬರ ಕರ್ಮ ನಾವು ಅನುಭವಿಸೋದಿಲ್ಲ. ದೇವರು ಕೆಟ್ಟ ಕರ್ಮ ಮಾಡಿದ್ದಾರೆ ಅಂತ ಆಯ್ತು ಮತ್ತೆ. ಅದಕ್ಕೆ ಹೇಳ್ತಾರೆ ಉಪಾಧಿ ಭೇದ ಎಲ್ಲ ಕರ್ಮಭೇದ ಎಲ್ಲ ಸಿದ್ಧ ಆಗೋದು ಯಾವಾಗ? ವ್ಯಕ್ತಿ ಭೇದ ಆದಮೇಲೆ ಕರ್ಮಭೇದ. ಏನು ಒಪ್ಪಬೇಕು ಫಸ್ಟ್ ನೀವೀಗ? ವ್ಯಕ್ತಿಭೇದ ಒಪ್ಪಬೇಕು. ಸ್ವರೂಪ ಭೇದ ಒಪ್ಪದೆ ಹೋದರೆ ಯಾವುದು ಉತ್ತರ ಕೊಡೋಕ್ಕಾಗೋದಿಲ್ಲ. ಅರ್ಥ ಆಯ್ತಾ? ಅಂದರೆ ಎಲ್ಲೆಲ್ಲೋ ತಪ್ಪಿಸ್ತಾರೆ. ಒಂದಂತಲ್ಲಿ ಜನ ಒಪ್ಕೊಂಡ್ಬಿಡ್ತಾರೆ. ಯಾಕೆಂದ್ರೆ ಇದನ್ನು ಯೋಚನೆ ಮಾಡಲ್ಲ ಅವರು. ಇಲ್ಲಿಗೆ ಚಪ್ಪಾಳೆಗೆ ಹೋಗ್ಬಿಡ್ತಾರೆ ಅವರು. ಅವನೇನು ಮಾಡ್ದ? ಒಂದು ಪೇನ್ ಕಿಲ್ಲರ್ ಕೊಟ್ಟ, ಕಳಿಸ್ಬಿಟ್ಟು ಅವ್ರು ಖುಷಿ ಆಯಿತು. ಆಮೇಲೆ ಮತ್ತೆ ಶುರು ಆಯ್ತು ಮನೆಗೆ ಹೋದ್ಮೇಲೆ. ಟೆಂಪರರಿ ರಿಲೀಫನ್ನ ಪರ್ಮನೆಂಟ್ ಅಂತ ತಿಳ್ಕೊಂಬಿಟ್ಟು ಅದು ತಪ್ಪದು. ಎಷ್ಟೋ ಸರ್ತಿ ಅವರ ವಾದದಲ್ಲಿ ಗೆಲ್ಲ ಉದ್ದೇಶ ಏನಂದ್ರೆ ಆ ಕಾಲಕ್ಕೆ ಅಷ್ಟೇ ಉತ್ತರ. ಅದು ವಾದಕತೆಯಲ್ಲಿ ಹಾಗಲ್ಲ, ಫಾರ್ ಎವರ್ ಉತ್ತರ ಕೊಡಬೇಕು. ಆ ದೃಷ್ಟಿಯಿಂದ ಸಿದ್ಧೌ ಹಿ ಕರ್ಮಭೇದಸ್ಯ ಸ್ಯಾದ್ ಉಪಾಧಿ ವಿಭಿನ್ನತ. ಒಂದು ಜೀವಭೇದ, ಆಮೇಲೆ ಕರ್ಮಭೇದ, ಆಮೇಲೆ ಉಪಾಧಿ ಭೇದ. ಎಷ್ಟು ಭೇದಗಳು ಒಪ್ಪಬೇಕು ಅಂತ. ಇಷ್ಟು ಭೇದಗಳನ್ನು ಒಪ್ಪೋದ್ರ ಬದಲು ಏನು ಒಪ್ಪೋದು ವಾಸಿ? ಬರೀ ಸಿಂಪಲ್ಲಾಗಿ ಭೇದ ಒಪ್ಪಿಟ್ರೆ ಸಾಕು. ಅಭೇದ ನಿರ್ವಹಣೆ ಮಾಡಬೇಕಾದ್ರೆ ಎಷ್ಟು ಮ್ಯಾನೇಜ್ ಮಾಡಬೇಕಾಗ್ತದೆ. ಎಲ್ಲ ಸುರುಡುಗ ತಂತೆ ಅದು ಒಂದು ಕಷ್ಟಪಟ್ಟು ಜೋಡಿಸಿರ್ತಾರೆ. ತಪ್ಪತ್ತು ಬಿದ್ದುಬಿಡುತ್ತಲ್ಲ, ಹಾಗೆ ಮಕ್ಕಳು ಜೋಡಿಸಿರ್ತಾರಲ್ಲ, ಯಾರೋ ಬಿಟ್ಟಿದ್ರು ಜೋಳದಾಗ ಅಂತ ಕೂತ್ಬಿಡ್ತಾರೋ. ಆದರೆ ಅದೇ ಮನೆ ಕಟ್ಟಿದರೆ ಬೀಳೋದಿಲ್ಲ. ಸೊ ಇದು ಎಂಥದ್ದಿದು ಬೀಳಿಸು. ನೋಡೋದು ಭಾರಿ ಚೆಂದ ಕಾಣಿಸುತ್ತೆ, ಭಾಳ ಫೌಂಡೇಶನ್ನೇ ಇಲ್ಲ. ಎಲ್ಲರೂ ಒಂದು ನೋಡೋದು ಭಾರಿ ಚೆನ್ನಾಗಿದೆ. ಆ ರೀತಿ ಊಟಕ್ಕೆ ಕೂತಾಗ ಹಿಡಿದ ಎಲ್ಲರೂ ನೀವು ಊಟ ಆಯ್ತಾರೆ, ಉಳಿದವ್ರು ಎದ್ದೋಗಿದ್ದೆ ಅವಶ್ಯವಾಗಿ ಅವೆಲ್ಲ ಸಾಧ್ಯ ಇಲ್ಲ ಅಂತ. ಬೇಕಾದ್ರೆ ಸಾಲಾಗಿಲ್ಲ ಕೆಡದೆ ಹೋಗ್ಬಿಡ್ತಾರೆ, ಒಪ್ಕೊಂಡ್ಬಿಡ್ತಾರೆ. ಯಾಕೆ ಉಪಯೋಗ ಬೆನಿಫಿಟ್ ಇದೆ, ಇಲ್ಲಿಲ್ಲ. ಅದೆಲ್ಲ ತಪ್ಪದು. ಅನುಭವ ಅಂದರೆ ಅನುಭವನೇ. ಆತ್ಮ ಸ್ವಭಾವ ತತ್ಸಿದ್ಧವು ಮತ್ತೆ ಶುರುವಾಯಿತು. ಅಲ್ಲಿ ಬಂದು ಅನ್ಯೋನ್ಯಾಸ್ತ್ರೀಯ ಇಲ್ಲಿ ಶುರುವಾಯಿತು ಮತ್ತೆ. ಈಗ ಕರ್ಮಭೇದ ಮೊದಲು ಹೇಳ್ತೀಯೋ, ಇದು ಮೊದಲು ಮೊದಲು ಹೇಳ್ತೀಯೋ, ಯಾವ್ದು ಹೇಳ್ತೀವಿ ಹೇಳಿ. ಅವಾಗ ವಾಪಸ್ ಅಲ್ಲಿಗೆ ಹೋಗ್ಬೇಕು, ಪೂರ್ತಿ ವಾಪಸ್ ಹೋಗ್ಬೇಕು. ಅಲ್ಲಿ ಗಂಟು ಮೂಲ ಕೂತಿದೆ, ಅಲ್ಲಿ ಏನು ಮಾಡಿ ಬಿಡೋದಿಲ್ಲ. ತತ್ಸಿದ್ಧವು ಚಯುತ ಸತ್ಸಿದ್ಧಿ ಇತಿ ಅನ್ಯೋನ್ಯ ವ್ಯಪಾಶ್ರಯ. ಆತ್ಮಸ್ವಭಾವಭೇದಸ್ಯ ವಿದೋಷತ್ವೇನ ಚಾಖಿಲ ಪ್ರತ್ಯಕ್ಷಾದಿ ವಿರೋಧಾಚ್ಯ ದುಷ್ಟಪಕ್ಷೋಯಮಂಜಸ. ಹೇಳ್ತಾರೆ ಏನೇನು ಅನ್ಯೋನ್ಯ ವ್ಯಪಾಶ್ರಯ ಆದರೂ ಆಶ್ರಯ ಆದರೂ ಒಂದೇ. ಅನ್ಯೋನ್ಯಾಶ್ರಯ ದೋಷ ಬರುತ್ತೆ. ಆತ್ಮಸ್ವಭಾವ ಭೇದಸ್ಯ. ಈಗ ಅಷ್ಟೆಲ್ಲ ಬಿಟ್ಟು ಏನು ಮಾಡ್ಬೋದು ಗೊತ್ತಾ ನೀನೀಗ? ಆತ್ಮ ಸ್ವಾಭಾವಿಕ ಭೇದ ಹೇಳಿಬಿಡಿ, ಯಾವ ಸಮಸ್ಯೆನೂ ಇಲ್ಲ. ಅರ್ಥ ಆಯ್ತು? ಯಾವ ಸಮಸ್ಯೆನೂ ಬರೋದಿಲ್ಲ. ನೀವು ಹೇಳಿದ ತಕ್ಷಣ ಸಮಸ್ಯೆ ಶುರುವಾಯಿತು, ಸಮಸ್ಯೆನೇ ಇಲ್ಲ. ಈಗ ಆತ್ಮ ಸ್ವಭಾವ ಭೇದ ಅಂದ್ರೇನು? ಸ್ವಾಭಾವಿಕ ಆತ್ಮಭೇದ, ನ್ಯಾಚುರಲ್ ಭೇದ ಇದೆ ಹೊರತು ಔಪಾಧಿಕ ಭೇದ ಅಲ್ಲ. ಆತ್ಮಸ್ವಭಾವ ಭೇದಸ್ಯ ವಿದೋಷತ್ವೇನ ಚಾಖಿಲ ಪ್ರತ್ಯಕ್ಷಾದಿ ವಿರೋಧಾಚ್ಯ ದುಷ್ಟಪಕ್ಷೋಯಮಂಜಸ. ಪ್ರತ್ಯಕ್ಷಾದಿಗಳಿಗೆ ನಮ್ಮ ಪಕ್ಷಕ್ಕೆ ಯಾವ ದೋಷವೂ ಇಲ್ಲ, ನಿಮ್ಮ ಪಕ್ಷಕ್ಕೆ ಪ್ರತ್ಯಕ್ಷಾದಿ ಎಲ್ಲ ಪ್ರಮಾಣದ ದೋಷವೂ ಇದೆ. ನಮಗೆ ಯಾವ ಪ್ರಮಾಣದ ದೋಷವೂ ಇಲ್ಲ, ನಿಮಗೆಲ್ಲ ಪ್ರಮಾಣದ ದೋಷ ಇದೆ. ಆದ್ದರಿಂದ ಅಯಂ ಪಕ್ಷ ಅಂಜಸ ದುಷ್ಟ. ದುಷ್ಟ ಅಂದ್ರೇನು? ಅಪ್ರಾಮಾಣಿಕ, ಪ್ರಮಾಣ ವಿರುದ್ಧವಾದ ಪಕ್ಷ, ಒಪ್ಪಲಿಕ್ಕೆ ಬರೋದಿಲ್ಲ ಅಂತ ತಾತ್ಪರ್ಯ. ಪ್ರತ್ಯಕ್ಷಾದಿ ವಿರೋಧಾಚ್ಯ ದುಷ್ಟಪಕ್ಷೋಯ ಮಂಜಸ. ಎಷ್ಟೋ ಸತ್ತ ನಾವು ಅನುಭವ ನೋಡ್ತೇವೆ. ಯಾವುದೋ ಒಂದು ಲೆಟ್ರ್ ನಮ್ಮನೆ ಬಂದುಬಿಡುತ್ತೆ, ಅವನು ಅಡ್ರೆಸ್ ನೋಡಿದ್ರೆ ಓದ್ಕೊಂಡ್ಬಿಡ್ತಾನೆ, ಏನೋ ನ್ಯೂಸ್ ಇದೆ ಅದ್ರಿಗೆ. ಆಮೇಲೆ ನೋಡಿದ್ರೆ ಹೆಸರು ಬೇರೆ, ಹಬ್ಬ ರಿಲೀಫ್ ಅಂತ. ಯಾಕೆ ಇಲ್ಲ ಹೋದ್ರೆ ಏನು ಮಾಡಬೇಕಾಗಿತ್ತು? ಒಪ್ಕೊಂಡ್ಬಿಡ್ತಿದ್ದ. ಹಾಗೆ ಬಡಿ ಹೆಸರೇನಲ್ಲಿ ಬಂದಂತ ಒಂದೇ ಅನುಭವಿಸಬೇಡ ಅಂತ ಹೇಳಿ. ಯಾವನೋ ಇದು ಮಾಡಿದ್ದಾನೆ, ಕರೆಂಟ್ ತೊಗೊಂಡೇ ಇಲ್ಲ ಅವನು, ಎಲ್ಲೂ ದೂರ ಇದ್ದಾನೆ, ಯಾವ ಮ್ಯಾನೇಜ್ ಮಾಡ್ತಿದ್ದಾನೆ. ಅವ್ನು ಎಷ್ಟೋ ಕೋಟಿ ಬಂತಂತ ಬಿಲ್ಲು, ಅವ್ರು ಬಿಸಾಕಿದ ಕೂತ್ಕೊಂಡ. ಯಾತಕ್ಕೆ ಬಂದು ಎಲ್ಲಿ ಕರೆಂಟೇ ಇಲ್ಲ, ತೊಗೊಂಡಿಲ್ಲ. ಫಸ್ಟ್ ಅದು ಬೋರ್ವೆಲ್ಲೆಲ್ಲ ಬೋರ್ವೆಲ್ ಚಾರ್ಜ್ ಹಾಕೋದು, ಇದು ಇಲ್ಲ ಆ ಚಾರ್ಜ್ ಹಾಕೋದು, ಇಲ್ಲೇ ಇಲ್ಲ ಅದೆಲ್ಲ ಕೂಡ. ಅದರಿಂದ ಆ ಸಂಬಂಧ ಪಡೋದಿಲ್ಲ ಅಂತ ಹೇಳಿದ್ನಲ್ಲ, ಅದು ನ್ಯಾಚುರಲ್. ಇವನು ಬೇರೆ ಅವನು ಬೇರೆ. ಅದೇ ಒಂದೂವರೆ ರೀತಿ ಇನ್ನೊಂದು ಅಲ್ಲಿ ಹಿಡಿಬೋದು ಅವನು, ಆ ವ್ಯಕ್ತಿ ಅವನೇ. ಅವು ಇಡೀ ಇವತ್ತು ಇನ್ಕಮ್ ಟ್ಯಾಕ್ಸ್ ನೋಡ್ಬೇಕಾದ್ರೆ ಒಂದು ಅಕೌಂಟ್ ಇಡೀ ದೇಶದಲ್ಲಿ ಎಷ್ಟೇ ಅಲ್ಲಿ ಟೂ ಸೇರಿಸ್ಬೇಕು ಅವನು. ಇಡೀ ಎಂಟೈರ್ ಕಂಟ್ರಿ ಒಳಗೆ ಅಲ್ಲ, ಎಂಟೈರ್ ವರ್ಲ್ಡಲ್ಲಿ ಎಲ್ಲೇ ಅಕೌಂಟ್ ಇದ್ದರೂ ಅದು ಅಕೌಂಟ್ ಮಾಡಬೇಕು ಅವನು. ಯಾಕೆ ಅದು ಈ ಪರ್ಪಸ್ ಏನು ಬೇಕೋ ಬೇಕೇ ಬೇಕು. ಇದೆಲ್ಲ ಕರ್ಮೈಕ್ಯ, ಇವೆಲ್ಲ ಹೇಳಬೇಕಾದ್ರೆ ಸ್ವರೂಪೈಕ್ಯ, ಸ್ವರೂಪ ಭೇದ, ಇವೆಲ್ಲದನ್ನು ಬಿಟ್ಟು ವ್ಯವಹಾರ ಮಾಡೋಕ್ಕೆ ಬರೋದಿಲ್ಲ. ಚೇಷ್ಟಾಲಿಂಗೇನ ಸಾತ್ಮತ್ವ, ಇದಿಷ್ಟು ಒಂದು ಘಟ್ಟ. ಮುಂದೆ ಚೇಷ್ಟಾಲಿಂಗೇನ ಸಾತ್ಮತ್ವೇ ಪರದೇಹಸ್ಯ ಸಾಧಿತೆ ಅನ್ಯತ್ವಂ ಸ್ವಾತ್ಮನಸ್ತಸ್ಮಾತ್ ಸರ್ವೈರೇವ ಅನುಭೂಯತೆ. ಈಗ ಮುಂದೆ ಬಂತೀಗ
ವ್ಯಕ್ತಿ ಇದ್ದಾರೆ, ABCD ಇಬ್ಬರು ಕೂತಿದ್ದಾರೆ. ಅವನು ಬೇರೆ, ಅವನಲ್ಲಿ ಜೀವ ಇದೆ ಅಂತ ಹೇಗೆ ಗೊತ್ತಾಗಬೇಕು ನಿಮಗೆ? ಫಸ್ಟ್ ಈಗ ಒಂದು ಶರೀರದಲ್ಲಿ ಜೀವ ಇದೆ ಅಂತ ಯಾವಾಗ ಗೊತ್ತಾಗತ್ತೆ? ಚೇಷ್ಟಾಲಿಂಗೇನ. ಲಿಂಗ ಯಾವುದು? ಚೇಷ್ಟ. ಏನಂತ? ಚೇಷ್ಟಾವತ್ವಾತ್. ಗೊತ್ತಾಯ್ತಾ? ದೇಹ ಇದೆ. ಈಗ ದೇಹೋಯಂ ಸಾತ್ಮಕಃ. ದೇಹದಲ್ಲಿ ಜೀವ ಇದೆ. ಯಾಕೆ? ಚೇಷ್ಟಾವತ್ವಾತ್ ಅಂದರೆ ನೋಡೋದೇ ಅಲ್ಲ. ಎಲ್ಲರೂ ಮನೆಯವರು ನೋಡೋಕ್ಕಾದ್ರೆ ನೋಡ್ತಾರೆ, ಭಾಳ ಹೊತ್ತು ಎಲ್ಲರೂ ನೋಡ್ತಾರೆ. ಒಂದು ಸಲ ಈ ಕಡೆ ಹೊರಗೆ ಹಚ್ಚು ಬಂದುಬಿಡ್ತಾರೆ, ಬದುಕಿದ್ದಾರೆ ಅಂತ. ಹಾಗೇ ನೋಡ್ತಾ ಕೂತ್ರೆ ಮತ್ತೆ ಉತ್ತರ ನೋಡ್ಬೇಕಾಗ್ತದೆ ಏನಾದರೂ ಆಗಿದೆ ಅಂತ ಹೇಳ್ಬಿಟ್ಟು. ಅದು ನಮಗೆ ಜೀವ ಕಾಣೋದಿಲ್ಲ, ನಮಗೆ ದೇವರು ಕಾಣೋದಿಲ್ಲ, ಜೀವನೂ ಕಾಣೋದಿಲ್ಲ. ನೆನಪಿರ್ಬೇಕು, ದೇವರು ಕಾಣೋದಿಲ್ಲ, ಜೀವನೂ ಕಾಣೋದಿಲ್ಲ. ಅದಕ್ಕೆ ದೇವರು ಜೀವ ನಿನ್ನ ತೋರಿಸಾಗಿದೆ ಅಂತ ಕೇಳಬೇಕು. ನಿನ್ನ ದೇಹ ಅದು, ನೀನಲ್ಲ, ನಿನ್ನ ತೋರಿಸೋಣ ಅಂತ ಹೇಳಿ. ಸಾಧ್ಯ ನಾನು ಇದ್ದೀನಿ ಅನ್ನೋ ಗೊತ್ತಾಯ್ತಾ? ನೀನು ಪ್ರಮಾಣ ಅಂತ ಹೇಳ್ತೀಯಲ್ಲ, ನಾನು ಪ್ರಮಾಣ. ಹೌದು. ಚೇತನ ಅಂಬೋದು ಯಾವಾಗಲೂ ಏನದು? ಸ್ವಭಾವತಃ ಅವ್ಯಕ್ತ. ಓಂ ತದವ್ಯಕ್ತ ಮಹ ದೇವ್ರಿಗೆ ಹೇಳ್ತೇವಲ್ಲ, ಎಲ್ಲ ಚೇತನೂ ಅವ್ಯಕ್ತನೇ. ದೇವರು ಅಬ್ಸಲ್ಯೂಟ್ಲಿ ಅವ್ಯಕ್ತ. ಜೀವ ದೇಹದ ಬಂದಾಗ ದೇವ್ರು ಕಾಣ್ತಾರೆ. ಚೇಷ್ಟಾಲಿಂಗೇನ, ಚೇಷ್ಟಾ ಎಂಬ ಲಿಂಗದಿಂದಾಗಿ ಸಾತ್ಮತ್ವೇ ಪರದೇಹಸ್ಯ ಸಾಧಿತೆ. ಅನ್ಯತ್ವಂ ಸ್ವಾತ್ಮನಸ್ತಸ್ಮಾತ್ ಸರ್ವೈರೇವ ಅನುಭೂಯತೆ. ಮೊದಲು ದೇಹ ಇದೆ, ಅದರಲ್ಲಿ ಜೀವ ಇದೆ ಅಂತ ಗೊತ್ತಾಯಿತು. ಆಮೇಲೆ ನಾನು ಬೇರೆ, ಅವನು ಬೇರೆ, ನಾನು ಬೇರೆ. ಇದು ಎಲ್ಲಿ ಗೊತ್ತಾಯಿತು? ಅನುಭವದ ಎಲ್ಲರ ಅನುಭವ ಗೊತ್ತಿದೆ. ಒಬ್ಬನು ಜೀವ ಅಂತ ಒಬ್ಬನ ಬಗ್ಗೆ ಮಾತಾಡಿದರೆ ನಾನು ಅವನಲ್ಲ ಗೊತ್ತಾಗ್ಬಿಡುತ್ತೆ. ಇನ್ನೊಂದು ಯಾವುದು ನೋಡಿದ್ರೆ ಅವನೇ ನಾನು, ಈ ರೀತಿ ನೋಡ್ತಾನಲ್ಲ ಹಾಗೆ. ಅದಕ್ಕೆ ಚೇಷ್ಟಾಲಿಂಗೇನ ಸಾತ್ಮತ್ವೇ ಪರದೇಹಸ್ಯ ಸಾಧಿತೆ ಅನ್ಯತ್ವಂ ಸ್ವಾತ್ಮನಃ ತಸ್ಮಾತ್. ಸ್ವಾತ್ಮನ ಅಂದರೆ ಸ್ವಸ್ಯ, ಅವನಿಂದ. ಅವನಿಗೂ ನಮಗೂ ಏನಿದೆ, ಭೇದ ಇದೆ ಅಂತ ಏನು ಪ್ರೂಫ್ ಬೇಕಿಲ್ಲ. ಏನು ಪ್ರೂಫ್ ಅದು? ಅನುಭವನೇ ಪ್ರೂಫ್. ಸರ್ವೈರೇವ ಅನುಭೂಯತೆ. ಈ ರೀತಿ ಅನುಭವ ಪಡೆದಿದ್ದವ್ರು ಒಬ್ಬರು ಜಗತ್ತಿನಲ್ಲಿ ಇಲ್ಲ. ಗೊತ್ತಾಯ್ತಾ? ಯಾರ್ಯಾರು ಇವರು ಕೂಡ, ನೀವು ಕೂಡ ಏನು ಮಾಡ್ತೀರಿ? ಈಗ ವ್ಯಾವಹಾರಿಕ ಹೌದು ಅಂತ ಒಪ್ತೀರಿ, ನಿಮ್ಮ ಪ್ರಕಾರವೂ ಸತ್ಯ. ವ್ಯಾವಹಾರಿಕ ಬಂದು ತೆಗೆದುಬಿಡ್ಬೇಕು ಕೊನೆಗೆ. ನ್ಯಾಚುರಲ್ ಅಂತ ಗೊತ್ತ ಮೇಲೆ ಯಾವ ಟರ್ಮ್ ಹೋಗಿಬಿಡುತ್ತೆ ಅಲ್ಲಿಗೆ? ವ್ಯಾವಹಾರಿಕ ಹೊರಟೋಯ್ತು. ವ್ಯಾವಹಾರಿಕ ಸ್ವಾತ್ಮನಸ್ತಸ್ಮಾತ್ ಸರ್ವೈರೇವ ಅನುಭೂಯತೆ. ಸೊ ಉಪಾಧಿ ಲಿಮಿಟೇಷನ್ ಏನು, ಉಪಾಧಿ ಕೆಪಾಸಿಟಿ ಎಷ್ಟು, ಅದು ಎಷ್ಟು ವರ್ಕ್ ಮಾಡುತ್ತೆ. ಉಪಾಧಿ ಏನೇ ಮಾಡಿದರೂ ಕೂಡ ಏನು ಮಾಡೋಕ್ಕೆ ಸಾಧ್ಯ ಇಲ್ಲ, ವ್ಯಕ್ತಿಭೇದ ಕ್ರಿಯೇಟ್ ಮಾಡೋ ಶಕ್ತಿ ಅದಕ್ಕೆ ಇಲ್ಲವೇ ಇಲ್ಲ. ತೋರಿಸ್ಬೋದು ಅಷ್ಟು. ಇವೆಲ್ಲ ಬೇಸಿಕ್ ಪ್ರಿನ್ಸಿಪಲ್ಸ್. ಇವೆಲ್ಲ ಗೊತ್ತಾಗಿಬಿಟ್ರೆ ಈ ಕಾನ್ಸೆಪ್ಟಿನ ಯೋಚನೆ ಮಾಡಿದ್ರೆ ಎಷ್ಟೇ ಶಬ್ದ ಉಪಯೋಗಿಸಲಿ ಅವರು ತಪ್ಪೇ. ಹಾಂ, ಇದು ಮೂಲ ಇರೋದು ಅಲ್ಲೇ. ಇವತ್ತು ಅದನ್ನು ಬಿಟ್ಟು ಎಷ್ಟೇ ವಾದ ಮಾಡಿದರೂ ಅರ್ಥ ಇಲ್ಲ. ಇದನ್ನು ಕನ್ವಿನ್ಸ್ ಆಯಿತು ಅಂದರೆ ಭೇದದ ಬಗ್ಗೆ ಏನು ಯೋಚನೆ ಮಾಡೋಕ್ಕೆ ಕಾರಣ ಬರೋದಿಲ್ಲ. ವಾಕ್ಯಾರ್ಥ ಏನೇ ಮಾಡಿದ್ರು ಕೂಡ ಯಾತಕ್ಕದು? ಮಾತು ಮರೆಸ್ಲಿಕ್ಕೆ, ಅವನು ಹೇಳಿದರೆ ಖಂಡನೆ ಮಾಡಲಿಕ್ಕೆ ಅಷ್ಟೇ ಹೊರತು ವಸ್ತುಸ್ಥಿತಿ ಇರೋದು ಅನುಭವದಲ್ಲಿ ಅಷ್ಟೇ. ಜ್ಞಾಪಕ ಹೊರತು ಗಾರಕ ಅಲ್ಲ. ಇಲ್ಲಿ ತೋರಿಸು, ಒಂದು ಕಡೆ ಎಲ್ಲರೂ ತೋರಿಸು. ಎಲ್ಲಿ ತೋರಿಸ್ತೀವೋ ಅಲ್ಲಿ ಏನಾಗಿದೆ? ಇರೋ ಭೇದ ತೋರ್ಸೋ ಕೇಸೇ ಹೊರತು ಇಲ್ಲದ ಭೇದ ಕ್ರಿಯೇಟ್ ಮಾಡಿದ ಕೇಸ್ ಒಂದೊಂದು ಇಲ್ಲಿ ಜಗತ್ತಿನಲ್ಲೇ ಇಲ್ಲ. ಅಜ್ಞತಾ ಚಾಲ್ಪಶಕ್ತಿತ್ವಂ ಇದೊಂದು ಹೇಳಬೇಕಾದ್ರೆ ಆಚಾರ್ಯ ಬರೋವರೆಗೂ ಇದನ್ನು ಯಾರೂ ಉಪಯೋಗಿಸಿರಲಿಲ್ಲ ಪದಾನ. ಉಪಾಧಿ ಕೆಪಾಸಿಟಿ ಇಷ್ಟೇ ಅಂತ ಯಾರೂ ಹೇಳೋಕ್ಕಾಗಿರಲಿಲ್ಲ. ಹೇಳಿದ್ಮೇಲೆ ಗೊತ್ತಾಯಿತು. ಅಲ್ಲಿಗೆ ಆಚಾರ್ಯ ಶ್ರೀಮದಾಚಾರ್ಯ ಸಂತುಮೇ ಜನ್ಮ ಯಾಕೆ ಜನ್ಮದಿಂದ ಒಂದೊಂದ್ರಲ್ಲಿ ತಪ್ಪಾಗಬಾರ್ದು. ಆದ್ದರಿಂದ ಜನ್ಮನಿ. ಈ ಜನ್ಮ ಗೊತ್ತಾಯಿತು, ಪ್ರಾರಾಧ. ನೆಕ್ಸ್ಟ್ ಟೈಮ್ ಈ ಸರ್ತಿ ಬಸ್ ಸಿಗ್ತಾರೆ, ನಾಳೆ ಬಸ್ ಸಿಗುತ್ತೋ ಎಲ್ಲ ಅಂತಾರಲ್ಲ ಹಾಗೆ. ಎಲ್ಲ ಕಾಲಕ್ಕೂ ಇಂಥ ಪ್ರಶ್ನೆಗಳು ನಮಗೆ ಕಾಡದೇ ಇರಬೇಕಾದ್ರೆ ಅವರೇ ಗುರುಗಳಾಗಿರಬೇಕು. ನಮ್ಮಲ್ಲಿ ಏನಿದೆ ಮತ್ತೆ ತೋರಿಸ್ತಾರೆ. ಆಯಿತು, ಜೀವ ಭೇದ ಒಪ್ಪೋಣ. ಇಷ್ಟೆಲ್ಲ ಹೇಳಿದ್ಮೇಲೆ ಅಷ್ಟು ಒಪ್ಪಿಡ್ಬೇಡ. ದೇವರಿಗೆ ನಮಗೂ ಭೇದ ಇಲ್ಲ ಅಂತ ಯಾಕೆ ಹೇಳಬಾರ್ದು ಅಂದರೆ ಹೇಳ್ತಾರೆ. ಇನ್ನೊಬ್ಬನ ದೇಹ ಇದೆ, ಜೀವ ಇದ್ದಾನೆ. ನಮ್ಮ ದೇಹ ನಮಗಿದೆ, ನಾನು ಜೀವ, ಅವನು ಜೀವ, ಇನ್ನು ಬೇರೆ ಎಂಬುದಕ್ಕೆ ಅನುಭವ ಸಾಕ್ಷಿ ಅಂತ ಹೇಳಿ. ಈಗ ದೇವರು ನಮಗೆ ಭೇದ ಅಂತ ಹೇಗೆ ಹೇಳ್ತೀರಿ ಅಂತ ಪ್ರಶ್ನೆ ಮಾಡಿದರೆ ಉತ್ತರ ಕೊಡ್ತಾರೆ. ಅಜ್ಞತಾಚ ಅಲ್ಪಶಕ್ತಿತ್ವಂ ದುಃಖಿತ್ವಂ ಸ್ವಲ್ಪಕರ್ತೃತ ಸರ್ವಜ್ಞತಾದೀಶಗುಣ ವಿರುದ್ಧಾ ಹಿ ಅನುಭೂತಿಗಾಹ. ಎಷ್ಟು ಪದ ನೋಡಿಬಿಟ್ರೆ ಎಷ್ಟು ವ್ಯತ್ಯಾಸ ಇದೆ ನಮಗೂ ದೇವರಿಗೆ. ಅಜ್ಞತಾ ಯಾರಲ್ಲಿರೋದಿದು? ನಮ್ಮಲ್ಲಿ. ಅಲ್ಲಿ ಅಲ್ಪಶಕ್ತಿತ್ವ ಯಾರಲ್ಲಿ? ನಮ್ಮಲ್ಲಿ. ಆಮೇಲೆ ದುಃಖಿತ್ವ ನಮ್ಮಲ್ಲಿ. ಸ್ವಲ್ಪ ಕರ್ತೃತ ನಮ್ಮಲ್ಲಿ. ಆಪೋಸಿಟ್ ದೇವರಲ್ಲಿ ಅಜ್ಞತಾ ಸರ್ವಜ್ಞತಾ, ಅಲ್ಪಶಕ್ತಿತ್ವ ಪೂರ್ಣಶಕ್ತಿತ್ವ, ದುಃಖಿತ್ವ ಸುಖಿತ್ವ, ಸ್ವಲ್ಪ ಶಕ್ತಿತ್ವ ಪರಿಪೂರ್ಣ ಶಕ್ತಿತ್ವ. ಎಷ್ಟು ಡಿಫ್ರೆನ್ಸ್ ಇದೆ ಈಗ? ಸ್ವಲ್ಪ ಅಲ್ಲ, ಅಬ್ಸಲ್ಯೂಟ್ಲಿ ಡಿಫ್ರೆಂಟ್. ಕತ್ತಲೆ ಬೆಳಕಿಗೆ ಎಷ್ಟು ವ್ಯತ್ಯಾಸ ಇದೆ ಅಂತ ಹೇಳಿದರೆ 100% ಆಪೋಸಿಟ್.
ನೀವೆರಡೂ ನೀರಿರಬೇಕಾದ್ರೆ ನಾವು ದೇವರು ಒಂದಾಗಲಿಕ್ಕೆ ಸಾಧ್ಯನಾ? ನಮ್ಮಂತೆ ಬ್ರಹ್ಮವಾಯುಗಳಿಗೆ ಯಾವುದರಲ್ಲೂ ವ್ಯತ್ಯಾಸ ಇಲ್ಲ. ಇಷ್ಟಾದರೂ ಏನಲ್ಲ ಅವರು ಇಬ್ಬರು ಒಂದೇ ಅಲ್ಲ. ಅಷ್ಟು ಈಕ್ವಲ್ ಇದ್ದರೂ ಒಬ್ಬರೇ ಅಲ್ಲ. ಇಷ್ಟು ಡಿಫರೆನ್ಸ್ ಇಟ್ಕೊಂಡು ಒಂದೇ ಅಂತ ಹೇಳೋಕ್ಕಾಗತ್ತಾ? ಸಾಧ್ಯನೇ ಇಲ್ಲ. ಸರ್ವಜ್ಞತಾಧೀಶ ಗುಣ ವಿರುದ್ಧಾಹೈ ಅನುಭೂತಿ. ಅವರೇ ಹೇಳ್ತಾರೆ, ನಮ್ಮ ಮತ್ತೆ ನಿಮಗೆ ಅರ್ಥ ಆಗಿಲ್ಲ ಮಶ್ರು ಮಾಡ್ತಾರೆ, ಮತ್ತೆ ನಿಮಗೆ ಅರ್ಥ ಆಗಿಲ್ಲ ಅಂತ. ಅರ್ಥ ನೀವು ಹೇಳೋದಕ್ಕೆ ಹೋದರೆ ಸಮಸ್ಯೆ ಇದೆ, ಅರ್ಥ ಆಗಿಲ್ಲ ಅಂತಾರೆ. ಕೊನೆಗೇನು ಹೇಳ್ತಾರೆ? ಇದು ಹೇಳೋಕ್ಕೆ ಕೇಳಿ ಬರೋದಲ್ಲ, ನಿಮ್ಗೆ ಅನುಭವ ಮತ್ತೆ ಹೇಳ್ತೀರಿ ಯಾಕಾಗಿದ್ದರೆ ಬಿಟ್ಟುಬಿಡಿ, ನಮ್ಮ ಅನುಭವದಿಂದ ನಾವು ನೋಡ್ಕೋತೀವಿ ಅಂತ. ನೀವೇನು ಹೇಳೋದು ಅದನ್ನು? ಗೊತ್ತಾಯ್ತು. ಹೇಳಿದ್ದು ಉಪಯೋಗ ಇಲ್ಲ ಅಂದಮೇಲೆ ಹೇಳಿ ಪ್ರಯೋಜನ ಇಲ್ಲ. ಅದರಿಂದ ಪ್ರಯೋಜನ ಇದ್ದರೆ ಹೇಳಬೇಕಷ್ಟೆ. ಅನುಭವಕ್ಕೆ ಬರೋ ಮಾತಿಗೆ ಇಷ್ಟೆಲ್ಲ ಮಾತಾಡಿ ಕೊನೆಗೆ ಏನು ಹೇಳಿದ್ದು? ನಿಮಗೆ ಅನುಭವ ಬಂದಾಗ ಗೊತ್ತಾಗುತ್ತೆ. ಆ ಕೆಲಸ ನಾವೇ ಮಾಡ್ಕೊತೀವಿ. ನೀವೇನು ಮಾಡೋದು ನನ್ನ ಕೆಲಸ? ನಿಮಗೆ ಗೈಡೆನ್ಸ್ ಉಪಯೋಗ ಇಲ್ಲ ಅದಕ್ಕೆ. ಗೊತ್ತಾಯ್ತಾ? ನಿಮ್ಮಿಂದ ಉಪಯೋಗ ಆದರೆ ಸರಿ. ಆ ಪ್ರಾಬ್ಲಮ್ ಅಷ್ಟೇ ಜೋರಾಗಿ ಉಳ್ಕೊಂಡ್ರೆ ಏನು ಪ್ರಯೋಜನ ಅದರಿಂದ? ಸಾರ್ವಜ್ಞಾದಿ ಗುಣ ವಿಷ್ಣೋ ನೋಡಿ. ಅಜ್ಞಾತ ಇದನ್ನಿಟ್ಕೊಂಡೆ ದಾಸರು ಅಸ್ವತಂತ್ರನು ಜೀವ, ಹರಿ ಸರ್ವಸ್ವತಂತ್ರನು, ನಿತ್ಯ ಸುಖಮಯ, ನಿಸ್ವಬದ್ಧ ಅಲ್ಪಜ್ಞ ಶಕ್ತಿ, ಸುದುಃಖಿ ನಿರ್ವಿಣ್ಣ, ಹ್ರಸ್ವದೇಹಿ ಸನಾಥ ಜೀವನು, ವಿಶ್ವವ್ಯಾಪಕ ಕರ್ತೃ ಬ್ರಹ್ಮ ಸರಸ್ವತಿ ಈಶಾದಿ ಅಮರನುತ ಹರಿ ಎನ್ನುತ್ತ ಕೊಂಡಾಡು. ಎಷ್ಟು ಡಿಫರೆನ್ಸ್ ಇದೇ ಶ್ಲೋಕದ ಅನುವಾದ ಇದ್ದಾಗಿದೆ ಪೂರ್ತಿಯಾಗಿ. ಇದು ಸ್ವಾರಸ್ಯ ನೋಡಬೇಕು. ಮತ್ತೆ ಅಜ್ಞಾತ, ಅಲ್ಪಶಕ್ತಿತ್ವ, ದುಃಖಿತ್ವ, ಆಮೇಲೆ ಇನ್ನೊಂದಿದೆ ಜೀವ ಅಣು, ಪರಮಾತ್ಮ ವ್ಯಾಪ್ತ. ಒಂದು ಬಿಂದು ಎಲ್ಲಿ, ಸಮುದ್ರ ಎಲ್ಲಿ? ಒಂದು ಬಿಂದು ಬಕೆಟ್ ನೀರಿಗೆ ಸಮ ಅಲ್ಲ, ಸಮುದ್ರಕ್ಕೆ ಹೇಗೆ ಸಮ ಆಗತ್ತದು? ಗುಣ ಸಮುದ್ರ ಪರಮಾತ್ಮ ಎಲ್ಲಿ, ಅಲ್ಪ ಗುಣಕರದ ನಾವೆಲ್ಲಿ? ಇರೋದೇ ಸ್ವಲ್ಪ ಗುಣ, ಅದು ಚೂರು ಚೂರು. ದೇವರು ಎಲ್ಲ ಗುಣ, ಅನಂತ ಗುಣ, ಅನಂತ ಪಟ್ಟು ಎಲ್ಲರೂ ಮೇಲಕ್ಕಾಗ್ತದೆ. ಹೋಲಿ ಹಾಲು ಫಾಲ್ಡಲ್ಲಿ ಒಂದಂತ ಕರಿತೀರ ನೀವು? ಬಾಯಲ್ಲಿ ಕರೆದು ಬಿಡೋದು. ಕುಡಿಲ ಕೊಟ್ಟರೆ ಏನು ಮಾಡ್ತೀರಿ? ಇವತ್ತು ಒಂದೇ ಮೇಲೆ ಯಾಕೆ ಕುಡಿಬಾರ್ದು? ಸಾಯ್ಬೋದು. ವ್ಯಾವಹಾರಿಕ ಸಾವು ಅಷ್ಟೇ ಅದು. ವ್ಯಾವಹಾರಿಕ ಸಾವಿಗೋಸ್ಕರ ಯಾಕೆ ಕುಡಿಬಾರ್ದಲ್ಲ? ಏನು ಹೇಳಬೇಕು? ಅಲ್ಲ, ಅದೆಲ್ಲ ಮಾಡೋಕ್ಕಾಗಲ್ಲ ಅಂದರೆ ಇದನ್ನು ಮಾಡೋಕ್ಕಾಗಲ್ಲ. ಬ್ರಹ್ಮಜ್ಞಾನ ಬಂದಮೇಲೆ ಹೋಗಿ, ಬ್ರಹ್ಮಜ್ಞಾನ ಬಂದಮೇಲೆ ಹೋಗಲಿ. ಈಗಲೇ ನಮ್ಮನ್ನು ಓಡಾಡಿಸ್ಬೇಕು. ಬ್ರಹ್ಮಜ್ಞಾನ ಬಂದಮೇಲೆ ನೋಡ್ಕೊಂಬೋಣ. ಈಗಂತೂ ಇಲ್ಲಲ್ಲ, ಅಷ್ಟೇ. ಸಾಲ ತೀರಿದ ಮೇಲೆ ಫ್ರೀ ಆಗ್ತದೆ. ಸಾಲ ತೀರಿದ ಮೇಲೆ ಫ್ರೀ ಆಗೋದು. ಸಾಲ ತೀರಿ ಫ್ರೀ ಆಗ್ತಾನೆ, ಇಲ್ಲಿ ಫ್ರೀ ಅಂತ ಕರ್ಕೋಬಾರ್ದು. ಸಾಲ ತೀರಿದ ಮೇಲೆ ಫ್ರೀ ಆಗ್ತಾನೆ, ಹೊರತು ಈಗಲ್ಲ. ಸೊ ಬ್ರಹ್ಮಜ್ಞಾನ ಬಂದಮೇಲೆ ಮಾತಾಡೋಣ ಅಂತ. ಈಗಂತೂ ಇಲ್ಲ. ಯಾವ ಬ್ರಹ್ಮಜ್ಞಾನಕ್ಕೂ ಏನು ಶಕ್ತಿ ಇಲ್ಲ? ಅನುಭವನ ಚೇಂಜ್ ಮಾಡೋ ಶಕ್ತಿ ಇಲ್ಲ. ಬ್ರಹ್ಮಜ್ಞಾನ ಅಂಬೋದು ಏನು ಪಲ್ಟಿ ಹೊಡೆದ್ರು ಕೂಡ ತಾರತಮ್ಯ ಚೇಂಜ್ ಮಾಡಲ್ಲ. ಅದು ಸ್ವರೂಪ ಚೇಂಜ್ ಮಾಡೋದಿಲ್ಲ. ಗೊತ್ತಾಯ್ತಾ? ಅವ್ರ ಯೋಗ್ಯತೆಯನ್ನು ಬದಲಾಯಿಸೋದಿಲ್ಲ. ಇರೋದನ್ನು ಪೂರ್ತಿ ಎಕ್ಸಿಬಿಟ್ ಮಾಡುತ್ತೆ ಹೊರತು ಬ್ರಹ್ಮಜ್ಞಾನ ಅಂದರೆ ಅದು ಏನೇನೋ ಅಂತ ತಿಳ್ಕೊಂಬಿಡಬಾರ್ದು. ತಮ್ಮದೇ ಅಲ್ಲಿ ಬಿಟ್ಟು ಪಾಸ್ ಆದರೆ ಪಾಸ್ ಆದ ಅಷ್ಟೇ ಹೊರತು MBBS ಪಾಸ್ ಆದರೆ BE ಪಾಸ್ ಆದ ಅಂತ ಅರ್ಥ ಅಲ್ಲ. ಅದೊಂದೇ. ಆ ರೀತಿ ಅರ್ಥ ಮಾಡಿಕೊಂಡಾಗ ಯಾವ ಸಮಸ್ಯೆನೂ ಇರೋದಿಲ್ಲ. ಅಜ್ಞಾತಾಚ ಅಲ್ಪಶಕ್ತಿತ್ವ, ದುಃಖಿತ್ವ, ಸ್ವಲ್ಪಕರ್ತೃತ, ಸರ್ವಜ್ಞತಾ ಆದಿ ಈಶಗುಣ ವಿರುದ್ಧಾ ಹಿ ಅನುಭೂತಿಗಾ. ಸಾರ್ವಜ್ಞಾದಿಗುಣ ವಿಷ್ಣೋ ಶ್ರುತಿಷು ಪ್ರತಿಪಾದಿತಾ. ಅನುಭವ ಸಿದ್ಧ ಇವು, ಶ್ರುತಿ ಸಿದ್ಧ ಅದು. ಎರಡೂ ಪ್ರಾಮಾಣಿಕ ಅಂದಮೇಲೆ ಎರಡು ಒಂದಾಗ ಚಾನ್ಸ್ ಇಲ್ಲ. ಒಂದು ತೆಗೆದುಬಿಟ್ರೆ ಆಗ್ತದೆ, ತೆಗಿಲಕ್ಕೆ ಬರೋದಿಲ್ಲ. ನ್ಯಾಚುರಲ್ ಆಗಿ ತೆಗಿಲಕ್ಕೆ ಬರೋದಿಲ್ಲ. ನೋಡಿ, ಫಾಲ್ಡಲ್ಲಿ ಬೇರೆ ಒಪ್ತೀನಿ, ಆದರೆ ಫಾಲ್ಡಲ್ಲಿ ವಿಷ ತೆಗೆದು ಹಾಕಿಬಿಟ್ರೆ ಅವಾಗ ಕುಡಿಬೋದಲ್ಲ ಅಂತ ಕೇಳ್ತಾರೆ. ಅವಾಗ ಏನು ಹೇಳ್ಬೋದು? ವಿಷ ತೆಗೆದು ಹಾಕಿದ್ರಲ್ಲ, ಪಕ್ಕದಲ್ಲಿದ್ದರೆ ಕುಡಿಯೋದಿಲ್ಲ ಅವ್ರು. ಫಸ್ಟು ಫಾಲ್ಡಲ್ಲಿ ಲೋಟ ಇಟ್ಬಿಟ್ರೆ ಬೈ ಚಾನ್ಸ್ ಬಿದ್ದಿರೋದು ಬೇಡ ಅಂತ ಹೇಳಿಬಿಡ್ತಾರೆ. ಇನ್ನು ಕುಡಿದು ತೆಗೆದು ಅವೆಲ್ಲ ಯಾರು ತೆಗೆದಿದ್ದೀರಿ ಅವು ಅಂತ ನಂಬಿಸ್ಕೊಡಿ, ಯಾರು ಕುಡಿತಾರ? ಇದು ಫಾಲಿಡಾರೇನೆ, ವಿಷ ಎಲ್ಲ ತೆಗೆದುಬಿಟ್ಟಿದ್ದೀರಿ, ಏನು ಗ್ರಾಚಾರ ಅಂತ ಕೇಳ್ತಾರೆ. ವಿಷ ಕುಡಿಬೇಕಾದ್ರೆ ಪರೀಕ್ಷೆ ಮಾಡಬೇಕಾದಕ್ಕೆ ಇದು ಬಿಟ್ಟೇ ಇದ್ರೆ ಆಯ್ತಲ್ಲ, ಯಾಕೆ ತೊಗೋಬೇಕಾದ್ರೆ? ಇದನ್ನು ಅರ್ಥ ಮಾಡಿಕೊಂಡ್ರೆ ಇದ್ರ ಇಂಪ್ಯಾಕ್ಟ್ ಏನು ಅಂತ ಗೊತ್ತಾಗುತ್ತೆ. ಅಲ್ಲಿಗಿರಲಿ, ಇನ್ನೂ ತುಂಬ ವಿಷಯ ಹೇಳ್ತಾರೆ. ಹಾಂ, ಸರ್ವಜ್ಞತಾ ಇದೆ. ಅದನ್ನು ಎರಡು ಫಾರಮ್ ಬರುತ್ತೆ. ಸರ್ವಜ್ಞತಾ ಅಂದರೂ ಕರೆಕ್ಟು, ಸಾರ್ವಜ್ಞತ ಅನ್ನಬಾರ್ದು. ಸರ್ವಜ್ಞತ ಅಥವಾ ಸಾರ್ವಜ್ಞ ಅಂತ ಎರಡರಲ್ಲಿ ಎರಡು ಫಾರಮ್ಮು ಇದೆ ಅದಕ್ಕೆ. ಗೊತ್ತಾಯ್ತಾ? ಇವೆರಡನ್ನೂ ಸೇರಿಸಿ ಉಪಯೋಗಿಸ್ಬಾರ್ದು ಅಷ್ಟೇ. ಸರ್ವಜ್ಞಸ್ಯ ಭಾವ ಸರ್ವಜ್ಞತಾ ಅಥವಾ ಸಾರ್ವಜ್ಞ, ಎರಡು ಒಂದು ಉಪಯೋಗಿಸ್ಬೇಕು. ಯಾವುದಾದ್ರೂ ನಾವು ಕರ್ತುಂ ಯೋಗ್ಯಂ ಅಂತ ಪದ ಇದೆ, ಅದನ್ನ ಕಾರ್ಯ ಅನ್ಬಹುದು, ಕರಣೀಯ ಅನ್ಬಹುದು, ಕರ್ತವ್ಯ ಅನ್ಬಹುದು. ಮೂರಕ್ಕೆ ಒಂದೇ ಅರ್ಥನೇ. ಕರ್ತವ್ಯ ಏನ ಅದೊಂದು ಇದೊಂದು ಅರ್ಥ ಒಂದೇ, ಬದಲಾಗಲಿಲ್ಲ. ಹಾಂ, ಹೇಳಿದ್ನಲ್ಲ, ಮೂರು ಸಮಾನಾರ್ಥಕ ಪದಗಳು, ಮೂರು ಸೇರಿಸಬಾರ್ದು. ಕರ್ತವ್ಯ ಇದೆ, ಈಗ ಕಾರ್ಯ ಇದೆ. ಕರ್ತವ್ಯ ಕಾರ್ಯಕರಣೀಯ ಅಂತ ಉಪಯೋಗಿಸ್ಲಿಕ್ಕೆ ಹೋಗಬಾರ್ದು. ಗೇಟ್ ಬಾಗಿಲು ಅಂತ ಆ ಥರ ಆಗುತ್ತೆ, ಎರಡೆರಡು ಉಪಯೋಗಿಸಿದಾಗ ಆಗುತ್ತೆ. ಸಿನಾನಿಮ್ಸ್ ಅವೆಲ್ಲ ಕೊಟ್ಟು.
ಇಲ್ಲೋ ಬೇರೆ ವಿಷಯ ಹೇಳ್ತಾರೆ, ಅದು ನಾಳೆ.